ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾದ ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಭಾರತೆ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯದ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ಬುಧಾಚಾರ್ಯ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂಬತೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಕೃತಂ. ಬದ್ಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾತೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಾಂ ಮಾಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಏಕಾದಶಿ ಉಪವಾಸ ತಥಾ ಏಕಾದಶ್ಯಾಃ ವೈಜ್ಞಾನಿಕ ಲಾಭ ವಿಷಯಕ ಚಿಂತನ ಆರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪ್ರತಿದಿನ ಬೆಳಿಗ್ಗೆ 8:30ಗೆ ಪ್ರವಚನದ ಮಾಲಿಕೆ ಪ್ರಾರಂಭವಾಗಬೇಕು. ಇವತ್ತು ಆ ನಿಯಮವನ್ನು ಪರಿಪಾಲಿಸಿಲ್ಲ.
ಯಾಕೆ ಇವತ್ತು ಆಷಾಢ ಏಕಾದಶಿ, ಶಯನಿ ಏಕಾದಶಿ. ಬೆಳಗ್ಗೆ ಬೇಗನೆ ಎದ್ದು ಉಳಿದ ಎಲ್ಲ ಆನ್ಹಿಕ ಕ್ರಿಯೆಗಳಿಗೋಸ್ಕರ ಸಮಯವನ್ನು ಕೊಟ್ಟು ಈಗ ವಿಳಂಬವಾಗಿ ಈ ಪ್ರವಚನದ ಮಾಲಿಕೆಯನ್ನು ನಿಮ್ಮ ಎದುರಿಗೆ ನಾನು ಇಡ್ತಾ ಇದ್ದೇನೆ. ಆದರೆ ಈ ದಿನ ಭಾಗವತ ಶ್ರವಣ ಅತ್ಯಂತ ಮಹತ್ವಪೂರ್ಣವಾದದ್ದು, ಏಕಾದಶಿ ದಿನ. ಅದಕ್ಕಾಗಿ ನಾನು ಬೆಳಗ್ಗೆ ನಮ್ಮ ಆನಂದ್ ವಿಹಾರ್ ವಿದ್ಯಾಲಯ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೋದ ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 2.5 ತಾಸು ನಲ್ಲಿ ಸಂಪೂರ್ಣ ಭಾಗವತದ ಒಂದು ಚಿಂತನೆಯನ್ನು ಮಾಡಿದ್ದೆ ನನ್ನ ತಂಗಿಯ ಮನೆಯಲ್ಲಿ. ಆ ರೆಕಾರ್ಡಿಂಗ್ ಇವತ್ತಿನ ದಿವಸ ನಾನು ಬೆಳಗ್ಗೆ ನಮ್ಮ ಆನಂದ್ ವಿಹಾರ್ ವಿದ್ಯಾಲಯ ಸರ್ವಜ್ಞ ಸಂದೇಶ ಹರಿಸರ್ವೋತ್ತಮ ಈ ಚಾನಲ್ನಲ್ಲಿ ಅದನ್ನು ಬೆಳಗ್ಗೆನೇ ಕಳಿಸಿಕೊಟ್ಟಿದ್ದೆ. ಯಾರಿಗೆ ಸಿಗಲಿಲ್ಲ ಅವ್ರ ಸಮಯ ಸಿಕ್ಕಾಗ ನೋಡಿ ಇವತ್ತಿನಲ್ಲಿ 1.5 ತಾಸು ಕೇಳಿ ಭಾಗವತದ ಸಂಕ್ಷಿಪ್ತ ಚಿಂತನೆ ಇಲ್ಲಿದೆ. ಇವತ್ತು ಅದನ್ನು ಕೇಳಿದೆ. ಅದರ ಜೊತೆಯಲ್ಲಿ ಇವತ್ತು ಏಕಾದಶಿ ಬಗ್ಗೆ ಸ್ವಲ್ಪ ಮಾತನಾಡಬೇಕು ಅಂತೇಳಿ ಭಗವಂತ ಪ್ರೇರಣೆ ಮಾಡಿದ್ದಾನೆ. ಯಾಕೆ ನಾನು ನೋಡ್ತಾ ಇದ್ದೇನೆ ಹೊಸ ಯುವಕರಲ್ಲಿ ಏಕಾದಶಿ ಬಗ್ಗೆ ಸ್ವಲ್ಪವೂ ಕೂಡ ಇಂಟ್ರೆಸ್ಟ್ ಇಲ್ಲ. ಅವರ ಮನಸ್ಸಿನಲ್ಲಿ ಒಂದೇ ಒಂದು ಹುಚ್ಚುತನ. ನಾವು ಕೆಲಸಕ್ಕೆ ಹೋಗ್ತೇವೆ, ದಿನಕ್ಕೆ 8-12 ತಾಸು ಕೆಲಸ ಮಾಡ್ತೇವೆ, ಉಪವಾಸ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಎಲ್ಲ ಆಗ್ತದೆ. ನಾವು ಕೆಲಸ ಹೇಗೆ ಮಾಡಬೇಕು, ನಮ್ಮ ಡ್ಯೂಟಿ ಹೇಗೆ ಮಾಡಬೇಕು ಅಂತ ಹೇಳಿ ಏಕಾದಶಿಯ ಬಗ್ಗೆ ಒಂದು ಅಸಡ್ಡೆ ಬೆಳೀತಾ ಇದೆ. ಏಕಾದಶಿಯ ಬಗ್ಗೆ ಜಾಗೃತಿಯನ್ನು ಹುಟ್ಟಿಸಿ ಲಕ್ಷ ಜನರು ಇಂದು ಏಕಾದಶಿ ಉಪವಾಸ ಮಾಡುವಂತೆ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥವರು ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳು. ಏಕಾದಶಿ ಬಗ್ಗೆ ಅವರ ಪ್ರವಚನ ಕೇಳಿದರೆ ಆ ವ್ಯಕ್ತಿ ತಪ್ಪದೇ ಏಕಾದಶಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೆಲಸಕ್ಕೆ ಹೋಗ್ತೇವೆ, ಏಕಾದಶಿ ಮಾಡಲಿಕ್ಕೆ ಆಗೋದಿಲ್ಲ. ಈ ತಪ್ಪು ಕಲ್ಪನೆ ತೆಗೆದುಹಾಕಿ. ನಾನು ಕಾಲ್ಪನಿಕವಾಗಿ ಏನೂ ಹೇಳೋದಿಲ್ಲ. ಸ್ವತಃ ನಾನು 37 ವರ್ಷ ಅಧ್ಯಾಪಕನಾಗಿ, ಸೂಪರ್ವೈಸರ್ ಆಗಿ, ಪ್ರಿನ್ಸಿಪಾಲ್ ಆಗಿ ನಾನು ಕೆಲಸ ಮಾಡಿದ್ದೇನೆ. 2ನೇ ಏಕಾದಶಿ ದಿವಸ ಸಹಿತ, ಮೊದಲೇ ಏಕಾದಶಿ ಬಿಡಿ, ನಮ್ಮ ಕಾಲೇಜಿನ ಸ್ಪೋರ್ಟ್ಸ್ ಸಂದರ್ಭದಲ್ಲಿ ಗ್ರೌಂಡ್ನಲ್ಲಿ ಬಿಸಿಲಿನಲ್ಲಿ ನಿಂತುಕೊಂಡು ಅಲ್ಲಿ ನನ್ನ ಡ್ಯೂಟಿಯನ್ನು ನಾನು ಮಾಡಿದ್ದೆ. ಏನೂ ಆಗಿಲ್ಲ. ಉಪವಾಸ ಮಾಡಿದರೆ ನನಗೇನೋ ಹಾನಿ ಆಗ್ತದೆ ಅಂತನ್ನುವ ತಪ್ಪು ಕಲ್ಪನೆ ಮನಸ್ಸಿಂದ ತೆಗೆದುಹಾಕಿ. ಮನಸ್ಸು ವಿಲ್ ಪವರ್ ಇದೆ. ಜಗತ್ತಿನಲ್ಲಿ ಅಸಂಭವ ಕೆಲಸ ಯಾವುದೂ ಇಲ್ಲ. ಯಾಕೆ? ವಿಲ್ ಪವರ್ ಇಟ್ಕೊಂಡು ಪ್ರಯತ್ನಶೀಲನಾದವನಿಗೆ ದೇವರು ಅನುಗ್ರಹ ಮಾಡ್ತಾನೆ. ದೇವರು ಅನುಗ್ರಹ ಮಾಡಿದ ಜಗತ್ತಿನಲ್ಲಿ ಅಸಂಭವ ಕೆಲಸ ಯಾವುದಿದೆ? ಯಾವುದೂ ಇಲ್ಲ. ಏನಾಗೋದಿಲ್ಲ. ಮೊದಲಿನ ಒಂದು 2-3 ಏಕಾದಶಿ ಮನಸ್ಸು ತಯಾರಾಗಿರೋದಿಲ್ಲ. ಸ್ವಲ್ಪ ಅನಾನುಕೂಲ ಅಂತ ಅನಿಸ್ಬೋದು, ಆಗ ರಸ್ತೆ ತೆಗೆದುಕೊಳ್ಳಿ. ಆದರೆ ಏಕಾದಶಿ ದಿವಸ ಎಷ್ಟು ಆ್ಯಕ್ಟಿವ್ ಇರ್ತೀರಿ,
ನಿಮಗೆ ಉಪವಾಸದ ಪೀಡೆ ಆಗೋದಿಲ್ಲ. ಖಾಲಿ ಕೂತ್ಕೊಂಡ್ರೆ ಉಪವಾಸ, ಅಯ್ಯೋ ಹಸಿವೆ ಹಸಿವೆ ಅಂತ ತಿಳ್ಕೊಂಡು ಅನಿಸ್ತದೆ. ನೀವು ಸಂಪೂರ್ಣ ಬೀಜಿ ಇದ್ದರೆ ನಿಮಗೆ ಊಟದ ಕಡೆಗೆ ಲಕ್ಷ್ಯ ಹೋಗೋದಿಲ್ಲ. ಇವತ್ತು ಒಂದು ಸ್ವಲ್ಪ ಶಾಸ್ತ್ರೀಯವಾಗಿಯೂ ಮಾಡರ್ನ್ ಸೈನ್ಸ್ ದೃಷ್ಟಿಯಿಂದಲೂ ಏಕಾದಶಿ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಚಿಂತನೆಯನ್ನು ಮಾಡೋಣ. ನಿಮಗೆ ಕಾಶಿ ಯಾತ್ರೆ ಮಾಡಬೇಕಾಗಿದೆಯಾ ಅಥವಾ ಹರಿದ್ವಾರದ ಯಾತ್ರೆ ಮಾಡಬೇಕಾಗಿದೆಯಾ? ಪುಷ್ಕರಕ್ಕೆ ಹೋಗಬೇಕಾಗಿದೆಯಾ? ಬದರಿ ಕ್ಷೇತ್ರಕ್ಕೆ ಹೋಗಬೇಕಾಗಿದೆಯಾ? ಒಂದೇ ದಿವಸದಲ್ಲಿ? ಹಾಗಾದರೆ ಏಕಾದಶಿ ಉಪವಾಸ ಮಾಡಿ. ಅದಕ್ಕೆ ಇದೇನು ಸಂಬಂಧ ಅಂತೇನಬೇಡಿ. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ, ಕೃಷ್ಣಾಮೃತ ಮಹಾರ್ಣವ ಅಂತೇಳಿ ಮಧ್ವಾಚಾರ್ಯ ಒಂದು ಗ್ರಂಥ ಇದೆ. ಹೊಸ ಶ್ರೋತೃಗಳು ಇದನ್ನು ಕೇಳಿ ತಿಳಿದುಕೊಳ್ಳಿ. ಅಲ್ಲಿ 204ನೇ ಶ್ಲೋಕದಿಂದ, ಅದಕ್ಕಿಂತ ಮೊದಲು ಏಕಾದಶಿ ಯಾವ ದಿವಸ ಮಾಡಬೇಕು, ಹೇಗೆ ಮಾಡಬೇಕು, ವಿದ್ದ ಅಂದ್ರೇನು, ದಶಮಿ ವಿದ್ದ ಅಂದ್ರೇನು, ದ್ವಾದಶಿ ಹೇಗೆ, ಇಲ್ಲ ಭಾಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಅದನ್ನು ಪ್ರತ್ಯೇಕವಾಗಿ ನೀವು ಗುರುಗಳ ಮುಖದಿಂದ ಕೇಳಿ ತಿಳಿದುಕೊಳ್ಳಿ. ಆದರೆ ಏಕಾದಶಿಯ ಮಹತ್ವ ಏನಿದೆ ಅನ್ನೋದನ್ನು ಸುಮಾರು 204ರಿಂದ 30 ಶ್ಲೋಕಗಳಲ್ಲಿ ಆಚಾರ್ಯರು ಏಕಾದಶಿಯ ಮಹತ್ವ ವೈಶಿಷ್ಟ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಈಗ ನಮ್ಮ ಆಚಾರ್ಯರ ವಾಣಿ ಇದು ವೇದವಾಣಿ. ಪೌರುಷೇಯ ಇದಕ್ಕೆ ಪ್ರಮಾಣ ಹೇಗೆ? ಆಚಾರ್ಯರ ವಾಣಿ, ಶ್ರೀಮದಾಚಾರ್ಯರ ವಾಣಿ ಪೌರುಷೇಯ ಅಪೌರುಷೇಯಕ್ಕಿಂತಲೂ ಹೆಚ್ಚಿನ ಪ್ರಮಾಣ ಪುರಸ್ಸರವಾದ ಸ್ವತಃ ಪ್ರಮಾಣವಾಗಿರ್ತಕ್ಕಂಥದ್ದು. ಯಾಕೆ? ಇವರು ವಾಯುದೇವರು, ಭಗವಂತ ಸಾಕ್ಷಾದಲ್ಲಿ ಹೃದಯದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ಇದು ಭಗವದ್ವಾಣಿ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯ ಹೇಳ್ತಾರೆ, ನ ಕಾಶಿ ನ ಗಯಾ ಗಂಗಾ ನ ರೇವಾಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ಸಮ ಭೂಪ ಹರೇರ್ದಿನಾಥ್. ಏಕಾದಶಿ ಉಪವಾಸವನ್ನು ಮಾಡಿದರೆ ಕಾಶಿ, ಗಯಾ, ಹರಿದ್ವಾರದ ಗಂಗೆ, ನರ್ಮದಾ ನದಿ, ಗೋದಾವರಿ ನದಿ, ಕುರುಕ್ಷೇತ್ರದ ನದಿ, ಪುಷ್ಕರದ ಗೌತಮಿ ನದಿ, ಇವುಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನ ಪುಣ್ಯ ಸಿಗ್ತದೆ. ಒಂದು 1000 ಅಶ್ವಮೇಧ ಯಜ್ಞ ಮಾಡಿದ್ರೆ ಏನು ಪುಣ್ಯ ಸಿಗ್ತದೆ? ಒಂದು 100 ವಾಜಪೇಯಿ ಯಜ್ಞಗಳನ್ನು ಮಾಡಿದರೆ ಏನು ಪುಣ್ಯ ಸಿಗ್ತದೆ? ಅದಕ್ಕಿಂತಲೂ 16 ಪಟ್ಟು ಹೆಚ್ಚು ಪುಣ್ಯ ಏಕಾದಶಿ ಉಪವಾಸದಿಂದ ಸಿಗ್ತದೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶಿ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶಿ. ಅನೇಕ ತಿಳಿಯದೆ ಪಾಪ ಮಾಡ್ತೇವೆ. ಭಾಗವತದ ಪ್ರಕಾರ 10 ಜನ್ಮ ಬರುವಷ್ಟು ಪಾಪ ಒಂದು ದಿನದಲ್ಲೇ ಮಾಡ್ತೇವೆ. 10 ಜನ್ಮ ಬರುವಷ್ಟು ಪಾಪ. ಏಕಾದಶಿ ಉಪವಾಸದಿಂದ ಆ ಎಲ್ಲ ಪಾಪಗಳು ಹೊರಟೋಗ್ತವೆ. ಏಕಾದಶಿ ಸಮುತ್ಥೇನ ವನ್ಯನ ಪಾತಕೇಂದನಂ ಭಸ್ಮೀ ಭವತಿ ರಾಜೇಂದ್ರ ಅಪಿ ಜನ್ಮ ಶತೋದ್ಭವಂ. ಒಂದು ಜನ್ಮದ್ದಲ್ಲ, 100 ಜನ್ಮದ ಪಾಪ ಹೊರಟೋಗ್ತದೆ. ಏನು ಹೇಳ್ತಾರೆ ಅಂತ ಅನ್ಬೇಡಿ, ಆಚಾರ್ಯರ ವಾಣಿ ನೆನಪಿಟ್ಕೊಳ್ಳಿ. ಪಾಪವನ್ನು ದೂರ ಮಾಡುವ ಅನೇಕ ಉಪಾಯಗಳಿವೆ. ದಾನ ಮಾಡಿ, ವ್ರತ ಮಾಡಿ, ತೀರ್ಥಯಾತ್ರೆ ಮಾಡಿ, ಪಿತೃಪೂಜೆ ಮಾಡಿ, ಇತ್ಯಾದಿ ಅನೇಕ ರೀತಿಯಾದಂಥ
ಪಾಪಗಳನ್ನು ಕಳೆದುಕೊಳ್ಳುವ ನೂರಾರು ಸಾಧನಗಳು ಜಗತ್ತಿನಲ್ಲಿ ಇವೆ. ಆದರೆ ಏಕಾದಶಿ ಸಮವಾದಂಥ ಪಾಪವನ್ನು ದೂರ ಮಾಡುವ ಬೇರೆ ಸಾಧನ ಜಗತ್ತಿನಲ್ಲಿ ಇಲ್ಲ. ಅವೆಲ್ಲ ಇದಕ್ಕಿಂತಲೂ ಕಡಿಮೆ ಫಲದಾಯಕವಾಗಿರ್ತಕ್ಕಂಥವುಗಳು. ನೇದೃಶಂ ಪಾವನಂ ಕಿಂಚಿತ ನರಾಣಾಂ ಭುವಿ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕನಾಶನಂ. ಎಲ್ಲಿಯವರೆಗೂ ಮನುಷ್ಯ ಏಕಾದಶಿ ಮಾಡ್ತಾನೆ ಅಲ್ಲಿವರೆಗೂ ಅವನ ಶರೀರದಲ್ಲಿ ಪಾಪ ಉಳಿತದೆ. ಯಾವಾಗ ಏಕಾದಶಿ ಉಪವಾಸ ಪ್ರಾರಂಭ ಮಾಡ್ತಾನೆ ಆ ಕಾಲದಲ್ಲಿ ಅವನ ಶರೀರದಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ಹೊರಟೋಗ. ಹೇಗೆ ಅಂತ ತಿಳ್ಕೊಂಡಂತಂದರೆ, ಕಣ್ಣಿನಲ್ಲಿ ಒಂದು ಸಣ್ಣ ಧೂಳು ಹೋದಂತೆ, ಏನಾದ್ರು ಧೂಳು ಕಣ್ಣು ಅಂತ ಇಮಿಡಿಯೇಟ್ಲಿ ಅದು ಹೊರಗೆ ಹಾಕಿಬಿಡ್ತದೆ. ಹಾಗೆ ಏಕಾದಶಿ ಮಾಡಿದವನ ಹತ್ತಿರ ಪಾಪ ಬಂದು ಹೊರಟೋಗ್ಬಿಡ್ತು. ನಾವು ಸುಮ್ಮನೆ 11 ಇಂದ್ರಿಯಗಳಿಂದ ಪಾಪ ಮಾಡ್ತೇವೆ. ಕಣ್ಣಿನಿಂದ ನೋಡಬಾರದ ದೃಶ್ಯ ನೋಡ್ತೇವೆ, ಕಿವಿಯಿಂದ ಕೇಳಬಾರದ ಮಾತುಗಳನ್ನು ಕೇಳ್ತೇವೆ, ನಾಲಿಗೆಯಿಂದ ಆಡಬಾರದ ಮಾತುಗಳನ್ನು ಆಡ್ತೇವೆ, ಮೂಗಿನಿಂದ ನೋಡಬಾರದ ಗಂಧಗಳನ್ನು ಮೂಸುತ್ತೇವೆ, ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ. ಆನಂತರ ಯಾವ ಸ್ಪರ್ಶ ನಿಷಿದ್ಧವೋ, ಉದಾಹರಣೆ ಹೇಳ್ತೇನೆ, ಕೆಲವೊಂದು ಮನೆಯಲ್ಲಿ ನಾಯಿ ಸಾಕಿರ್ತಾರೆ, ಒಪ್ಕೊಳ್ತಾ ಇರ್ತಾರೆ. ಯಾವುದನ್ನು ಮುಟ್ಟಿದ್ರೆ ಸ್ನಾನ ಮಾಡಬೇಕು ಅದನ್ನು ಒಪ್ಕೊಂಡು ಕೂತ್ಕೊಳ್ಳಿ. ಶಾಸ್ತ್ರದ ವಿರುದ್ಧ ಎಷ್ಟು ಮಾಡಬೇಕು ಅದು ತಪ್ಪದೇ ಮಾಡ್ತೇವೆ. ಆದರೆ ಅದು ಹಿಂದೆ ಇರೋ ಶಿಕ್ಷೆ ಕಡೆಗೆ ನಮ್ಗೆ ನೆನಪಿಲ್ಲ. ಹಾಗೆ ಯಾವ ಸ್ಪರ್ಶ ನಿಷಿದ್ಧವೋ ಆ ಸ್ಪರ್ಶದ ಕಡೆಗೆ ಲಕ್ಷ್ಯವೇ ಕೊಡಬೇಕು. ಕಾಲಿನಿಂದ ಹೋಗಬಾರದ ಸ್ಥಳಕ್ಕೆ ಹೋಗ್ತೇವೆ, ಕೈಯಿಂದ ಮಾಡಬಾರದ ಕೆಲಸ ಮಾಡ್ತೇವೆ, ತಿನ್ನಬಾರದದ್ದನ್ನು ಮುಖದಿಂದ ತಿಂತೇವೆ, ಅಯೋಗ್ಯ ಪದಾರ್ಥಗಳಿಂದ ಪಾಯು ಉಪಸ್ಥಗಳ ಅಪವಿತ್ರಗೊಳಿಸ್ತೇವೆ, ಮನಸ್ಸಿನಲ್ಲಿ ದುರ್ವಿಚಾರಗಳಿಂದ ಮನಸ್ಸನ್ನು ದೂಷಿತಗೊಳಿಸ್ತೇವೆ. 11 ಇಂದ್ರಿಯಗಳಿಂದ ನಾವು ಪಾಪಗಳನ್ನು ಮಾಡ್ತೇವೆ. ಅದಕ್ಕೆ ಏಕಾದಶಿ ಉಪವಾಸ ಯಾಕೆ ಹೇಳಿದ್ರು? ಏಕಾದಶೇಂದ್ರಿಯ ಪಾಪಂ ಯತ್ಕೃತಂ ಭವತಿ ಪ್ರಭೋ. ಏಕಾದಶ ಇಂದ್ರಿಯಗಳಿಂದ ಎಷ್ಟೆಷ್ಟು ಪಾಪ ಮಾಡ್ತೇವೆ, 11 ಇಂದ್ರಿಯಗಳಿಂದ ಏಕಾದಶಿ ಉಪವಾಸದಿಂದ ಆ ಪಾಪ ಹೊರಟು. ಏಕಾದಶಿ ಒಬ್ಬ ಬೇಡದ ಬೇಟೆ ಆಡ್ಲಿಕ್ಕೆ ಹೋದ. ಅವತ್ತು ಏಕಾದಶಿ ಇತ್ತು. ಸಾಯಂಕಾಲದವರೆಗೂ ಒಂದು ಮೃಗ ಸಿಗಲಿಲ್ಲ. ಅಲ್ಲಿ ಹೋಗ್ತಿದ್ದ, ಇಲ್ಲಿ ಹೋಗ್ತಿದ್ದ, ಅಲ್ಲಿ ಓಡ್ತಿದ್ದ, ಇಲ್ಲಿ ಓಡ್ತಿದ್ದ, ಮರದ ಏರ್ತಿದ್ದ. ರಾತ್ರಿ ಆಯ್ತು. ಬೇಟೆಗೋಸ್ಕರ ಅವನಿಗೆ ಅವತ್ತಿನ ದಿವಸ ಏನೂ ತಿನ್ನಲೇ ಇಲ್ಲ. ಮಳೆ ಬಂತು. ರಾತ್ರಿ ಎಲ್ಲ ಮರದ ಮೇಲೆ ಕೂತ್ ಕಳೆದ. ಯಾಕೆ? ಕಾಡಿನಲ್ಲಿ ಏನು ಮೃಗ ಇರ್ತದೋ ಅಂತ ತಿಳ್ಕೊಂಡಂತೇಳಿ. ಏಕಾದಶಿ ಉಪವಾಸ ಮಾಡುವ ನಿಮಿತ್ತದಿಂದ ಮಾಡಲಿಲ್ಲ, ಆಹಾರ ಹುಡುಕೋದಕ್ಕೋಸ್ಕರ ಅನಿವಾರ್ಯವಾಗಿ ಅವನ ಕಡೆಯಿಂದ ಉಪವಾಸವಾಯಿತು. ಒಂದು ನಿಮಿತ್ತ. ಆ ರೀತಿಯಾಗಿ ಉಪವಾಸ ಮಾಡಿದರೂ ಕೂಡ ಯಮದೂತರು ಯಮನ ಮುಂದೆ ಒಯ್ದು ನಿಂದಿರಿಸಿದರು. ಬೇಡರವ ಪ್ರಾಣಿ ಹಿಂಸೆ ಮಾಡಿದ್ದಾನೆ, ಅನೇಕ ಜನರನ್ನು ಲೂಟಿ ಮಾಡಿದ್ದಾನೆ, ಯಾವ ನರಕ ಕೊಡಬೇಕು ಅಂತ ತಿಳ್ಕೊಂಡಂತೆ. ಯಮಧರ್ಮರಾಜ ನೋಡಿದ ಲೀಸ್ಟು. ಒಂದು ದಿವಸ ಅವನು ಉಪವಾಸ ಇದ್ದ, ಏಕಾದಶಿ ದಿನ ಪೂರ್ತಿ
ಹೇಗೆ ಸೀದಾ ಸ್ವರ್ಗ ಕಳಿಸಿ, ಇಂದ್ರಲೋಕ ಕಳಿಸಿವು ನನ್ನ. ಯಾಕೆ? ಏಕಾದಶಿ ಉಪವಾಸ ಮಾಡಿದವರಿಗೆ ನನ್ನ ಲೋಕದ ದರ್ಶನ ಆಗೋದಿಲ್ಲ, ನನ್ನ ರಾಜ್ಯಕ್ಕೆ ಬರುವ ಪ್ರಸಂಗವೇ ಬರೋದಿಲ್ಲ, ಕಳಿಸ್ಬೇಡಿ ಇಂದ್ರಲೋಕಕ್ಕೆ ಅಂತ ಹೇಳ್ಬಿಟ್ಟು. ಏಕಾದಶಿ ಸಮಂ ಕಿಂಚಿತ ಪಾಪತ್ರಾಣಂ ನ ವಿದ್ಯತೆ ವ್ಯಾಜೇನಾಪಿ ಕೃತಾರಾಜನ್ ನ ದರ್ಶಯತಿ ಭಾಸ್ಕರಿ. ಏಕಾದಶಿ ಉಪವಾಸ ಮಾಡಿದಂಥವನಿಗೆ ಯಮ ಮಾರ್ಗವೂ ಇಲ್ಲ, ಯಮ ಲೋಕವೂ ಇಲ್ಲ, ಸೀದಾ ಸ್ವರ್ಗಲೋಕ. ಹೀಗಲ್ಲ ಆಯುಷ್ಯ ಮುಗಿದ ಮೇಲೆ. ಪರಮಾತ್ಮನಿಗೆ ವಿಧಿ ನಿಷೇಧಗಳಿಲ್ಲ. ಭಗವಂತನಿಗೆ ಉಪವಾಸ ಏಕೆ? ಹರಿದಿನ ಅಂತೇಳಿ ಏಕಾದಶಿ ದ್ವಾದಶಿ ಭಗವಂತನ ತಿಥಿಗಳು, ಮುಖ್ಯವಾಗಿ ಇವೆರಡು ತಿಥಿಗಳು. ಅವನ ಪ್ರೀತಿಗೋಸ್ಕರ ಮಾಡ್ತಕ್ಕಂಥ ಈ ವ್ರತ. ಪರಮಾತ್ಮ ಹೇಳ್ತಾನೆ, ನನಗೆ ವಿಧಿ ನಿಯಮಗಳಿಲ್ಲ, ಇವತ್ತಿನ ದಿವಸ ನನಗೂ ಅನ್ನದ ನೈವೇದ್ಯ, ಆಹಾರದ ನೈವೇದ್ಯ ತೋರಿಸ್ಬೇಡಿ. ಅನ್ನದ ನೈವೇದ್ಯ ಇಲ್ಲ ಇವತ್ತು ಏಕಾದಶಿದು ಕೂಡ ಸಹಿತ. ನನಗೂ ನನಗೆ ವಿದೇಶ ಇದ್ದು ಕೂಡ ನನಗೆ ಅನ್ನದ ನೈವೇದ್ಯ ತೋರಿಸಿದ್ರು ಮಹಾಪಾಪ ನಿಮಗೆ ಬರ್ತದೆ. ಇನ್ನು ನೀವು ತಿಂದರೆ ಎಷ್ಟು ಪಾಪ ಬರಬೇಕು ಕಲ್ಪನೆ ಮಾಡಿಕೊಳ್ಳಿ. ವೇದವ್ಯಾಸರು ಹೇಳ್ತಾರೆ, ವೇದಾಧ್ಯಯನ ಬಿಟ್ಟು ಬ್ರಹ್ಮಹತ್ಯೆ ಮಾಡಿದ್ರೆ ಏನು ಪಾಪ ಬರ್ತದೆ? ಹಸುಗಳನ್ನು ತಿರಸ್ಕರಿಸಿ ಅವುಗಳನ್ನ ಅಪಮಾನ ಮಾಡಿದರೆ ಏನು ಪಾಪ ಬರ್ತದೆ? ಇನ್ನೊಬ್ಬರ ಹಣವನ್ನು, ಬಂಗಾರವನ್ನು, ಸಂಪತ್ತಿಯನ್ನು ಕಬಳಿಸಿದರೆ ಏನು ಪಾಪ ಬರ್ತದೆ? ಪರಸ್ತ್ರೀಯರ ಜೊತೆಗೆ ಸಂಬಂಧವನ್ನು ಬೆಳೆಸಿದರೆ ಏನು ಪಾಪ ಬರ್ತದೆ? 4 ಥರದ ಪಾಪ ಏಕಾದಶಿ ದಿವಸ ನೀವು ತಿಂದರೆ ಬರ್ತದೆ. ಕೈಯಲ್ಲಿ ಅವಲಕ್ಕಿಯೋ ಅಥವಾ ಕೈಯಲ್ಲಿ ಏನಾದರೂ ತಿನ್ನಬೇಕು ಅಂತ ಬಯಸಿದಾಗ ಏಕಾದಶಿ ದಿವಸ ಒಮ್ಮೆಲೆ ನಿಮಗೆ ಈ 4 ಪಾಪಗಳು ಕಾಣಿಸ್ಬೇಕು. ಓ, ಈ ಅವಲಕ್ಕಿಯಲ್ಲಿ ಅಥವಾ ಈ ನಾನು ತಿನ್ನುವ ಆಹಾರದಲ್ಲಿ ಬ್ರಹ್ಮಹತ್ಯ, ಸುರಾಪಾನ, ಗೋಹತ್ಯ, ಕಳ್ಳತನ, ಪರಪುರುಷರ ಸಂಘದ ಎಲ್ಲ ಪಾಪಗಳು ಸೇರ್ಕೊಂಡಿವೆ. ಇದರ ಮುಖಾಂತರ ಎಲ್ಲ ಒಳಗೆ ಹಾಕೊಳ್ತಾ ಇದ್ದೀವಲ್ಲ, ಬಿಟ್ಟು. ಸ ಬ್ರಹ್ಮ ಗೋಗ್ನಶ್ಚ ಸ್ಥೇನಃ ಗುರುತಲ್ಪಗಃ ಏಕಾದಶ್ಯಾಂತ ಭುಂಜಾನಃ ಪಕ್ಷಯೋರುಭಯೋರಪಿ. ಇನ್ನು ಕೆಲವರಿಗೆ ತಪ್ಪು ಕಲ್ಪನೆ ಇದೆ. ಶುಕ್ಲ ಏಕಾದಶಿ ಮಾಡಿದರೆ ಸಾಕು, ಒಂದು ಆಷಾಢ ಏಕಾದಶಿ ಉಪವಾಸ ಮಾಡಿದ್ರೆ ಸಾಕು, ಕೊನೆ ಕಾರ್ತಿಕ ಏಕಾದಶಿ ಒಂದು ಮಾಡಿದರೆ ಸಾಕು, ಉಳಿದೆಲ್ಲ ಬಿಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು. ವಿಷ್ಣು ಭಕ್ತನಾಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ, ಶುಕ್ಲ ಪಕ್ಷವೇ ಇರಲಿ, ಕೃಷ್ಣ ಪಕ್ಷವೇ ಇರಲಿ, ಮತ್ತೇನೇ ಇರಲಿ, ಏನು ಕೆಲವು ಧರ್ಮಶಾಸ್ತ್ರದಲ್ಲಿ ಬಂದಿದೆ, ಭರಣಿ ನಕ್ಷತ್ರ ಏಕಾದಶಿ ಬಂದರೆ ಮಾಡಬಾರ್ದು ಅಂತ ತಿಳ್ಕೊಂಡಂತೆ, ಅವೆಲ್ಲ ಹುಚ್ಚುತನ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತಾರೆ. ತನ್ನ ತಾಯಿಯ ಬಗ್ಗೆ ವಿಕೃತ ವಿಚಾರವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ, ತನ್ನ ತಾಯಿಯ ಬಗ್ಗೆ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ಮಾಡಿದ ವ್ಯಕ್ತಿ, ಅವನಿಗೆ ಮಾತೃ ಜೊತೆಯಲ್ಲಿ ಭೋಗ ಮಾಡಿದ ಮಹಾಪಾಪ ಬರ್ತದೆ. ಗೋಮಾಂಸ ಭಕ್ಷಣೆ ಮಾಡಿದರೆ ಮಹಾಪಾಪ ಬರ್ತದೆ. ಸುರಾಪಾನ ಮಾಡಿದರೆ ಮಹಾಪಾಪ ಬರ್ತದೆ. ಈ 3 ಪಾಪ, ತಾಯಿಯ ಜೊತೆಗೆ ಶರೀರ ಸಂಬಂಧ ಮಾಡಿದ ಪಾಪ, ಗೋಹತ್ಯೆ ಮಾಡಿದ ಪಾಪ, ಯಾವಾಗಲೂ ಸುರಾಪಾನ ಮಾಡಿದ ಪಾಪ, ಇಷ್ಟೆಲ್ಲ ಪಾಪಗಳು ಏಕಾದಶಿ ದಿವಸ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಬರ್ತದೆ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ, ಹುರಿದ ಪದಾರ್ಥ ಉಪ್ಪಿಟ್ಟು ಬರ್ತದೆ,
ಇನ್ನು ಕೆಲವರು ಹೇಳ್ತಾರೆ, ನೋಡು ಯಾರೋ ಒಬ್ಬರು ಸನ್ಯಾಸಿಗಳು ಹೇಳ್ತಾ ಇದ್ರು, ಇಲ್ಲ ಸ್ವಲ್ಪ ಹುರಿದು ಇಡ್ಲಿ ಮಾಡಿದ್ರು ಪರವಾಗಿಲ್ಲ, ಅನ್ನ ಮಾತ್ರ ತಿನ್ನಬೇಡಿ. ಇಲ್ಲ ಹಾಲಿನಲ್ಲಿ ಕಲಸಿ ಚಪಾತಿ ದಶಮಿ ಮಾಡಿ ತಿನ್ಲಿಕ್ಕೆ ಬರ್ತದೆ. ಯಾವುದೂ ಬರೋದಿಲ್ಲ, ಅವಲಕ್ಕಿನೂ ಬರೋದಿಲ್ಲ, ಅಳ್ಳಿಟ್ಟು ಬರೋದಿಲ್ಲ, ನೀರೂ ಬರೋದಿಲ್ಲ. ಒಂಬತ್ತನೇ ವಯಸ್ಸಿನಿಂದ 80ನೇ ವಯಸ್ಸಿನವರೆಗೆ ಅದರರ್ಥ 80ರ ನಂತರ ಏಕಾದಶಿ ಮಾಡಬಾರ್ದು ಅಂತೇನಲ್ಲ. ಯಾವುದೋ ಅನಿವಾರ್ಯ ಔಷಧಿಗೋಸ್ಕರ ಸ್ವಲ್ಪ ನೀರನ್ನು ಔಷಧಿ ಜೊತೆಗೆ ತೆಗೆದುಕೊಂಡು ಪರವಾಗಿಲ್ಲ ಅಂತಂದ್ರೆ 80 ವರ್ಷ ಆದಮೇಲೆ ಅಂಥ ಪರಿಸ್ಥಿತಿ ಇದ್ದರೆ, ಎಮರ್ಜೆನ್ಸಿ ಇದ್ದರೆ. ಇಲ್ಲದೇ ಇದ್ದರೆ ಏಕಾದಶಿ ದಿವಸ ನೀರು ಕುಡಿದರೂ ಕೂಡ ಮಹಾಪಾಪ ಬರ್ತದೆ. ಏಕಾದಶಿ ದಿನೇ ಪುಣ್ಯೆ ಭುಂಜತೆ ನರಾಧಮ. ಏಕಾದಶಿ ದಿವಸ ಊಟ ಮಾಡುವ ವ್ಯಕ್ತಿಗಳಿಗೆ ನರಾಧಮರು ಅಂತೇಳಿ ಶಾಸ್ತ್ರ ಕರೆದಿದೆ. ಏಕಾದಶಿ ಊಟ ಮಾಡೋರು ಮುಖ ನೋಡಿದ್ರೆ ಸ್ನಾನ ಮಾಡಿ, ಅವ್ರ ಮುಖ ನೋಡಿದ್ರೆ ನಿಮಗೆ ಸೂತಕದ ಅಪವಿತ್ರ ಬರ್ತದೆ ಅಂತ ಹೇಳ್ತಾರೆ. ಇನ್ನು ನಾವೇ ಊಟ ಮಾಡಿದರೆ, ನಾವೇ ಏನಾದರೂ ತಿಂದರೆ ಎಂಥ ಪಾಪ ಬರಲಿಕ್ಕಿಲ್ಲ. ಜಗತ್ತಿನಲ್ಲಿ ಎಷ್ಟು ಪಾಪಗಳಿವೆ, ಎಲ್ಲ ಪಾಪಗಳು ಏಕಾದಶಿ ದಿವಸ ಅನ್ನದಲ್ಲಿರ್ತವೆ, ತಿನ್ನೋ ಪದಾರ್ಥಗಳಲ್ಲಿ ಇರ್ತವೆ ಅಂತಿಕೊಂಡಂತಾರೆ. ಅಷ್ಟೆಲ್ಲ ಪಾಪವನ್ನು ನಾವು ನಮಗೆ ಬರುವಂತೆ ಮಾಡ್ಕೊಳ್ತೇವೆ. ನಾವು ರುಕ್ಮಾಂಗದ ಅಂತ ಹೇಳಿ ರಾಜ ಹೋಗಿದ್ರು. ಅವನಿಗೆ ಏಕಾದಶಿ ಬಗ್ಗೆ ಇಂಥ ಒಂದು ಆಸ್ತಿ ಅಂತ ತಿಳ್ಕೊಂಡಂತಂದ್ರೆ, ಅವನು ತನ್ನ ರಾಜ್ಯದಲ್ಲಿ ಡಂಗುರ ಸಾರಿದ್ದ. ಅಷ್ಟವರ್ಷಾಧಿಕೋ ಯಸ್ತು ಅಶೀತಿರ್ನಹಿ ಪೂರ್ಯತೆ. 8ನೇ ವಯಸ್ಸಿನಿಂದ ಪ್ರಾರಂಭ ಮಾಡಿಕೊಂಡು 80ನೇ ವಯಸ್ಸಿನವರೆಗೆ, ಆಯುಷ್ಯನಲ್ಲಿ 72 ವರ್ಷಗಳವರೆಗೆ ಯಾವ ವ್ಯಕ್ತಿ ಏಕಾದಶಿ ದಿವಸ ಉಪವಾಸ ಮಾಡೋದಿಲ್ಲ, ಏಕಾದಶಿ ಏನಾದ್ರು ತಿಂತಾನೆ, ಮಹಾಪಾಪ ಬರ್ತದೆ, ಅವನನ್ನು ಮರಣದಂಡನೆಗೆ ನಾನು ಗುರಿ ಮಾಡ್ತೇನೆ ಅಂತ ಹೇಳಿ. ಅವನ ಹೆಸರು ರುಕ್ಮಾಂಗದ ಅಂತ ತಿಳ್ಕೊಂಡಂತೆ. ರುಕ್ಮಾಂಗದನ ಕತೆ ಜೈಮಿನಿ ಭಾರತದಲ್ಲಿ ಬರ್ತದೆ. ಅವನು ತನ್ನ ಸಂಪೂರ್ಣ ರಾಜ್ಯದಲ್ಲಿ ಏಕಾದಶಿಯನ್ನು ಕಂಪಲ್ಸರಿ ಮಾಡಿದ. ಅವನ ರಾಜ್ಯದಲ್ಲಿ ಪಶುಗಳಿಗೂ ಯಾರು ಅವತ್ತಿನ ದಿವಸ ಗಣಿಕೆ ನೀರು ಕೊಡ್ತಿರಲಿಲ್ಲ. ಹೀಗಾಗಿ ಸ್ವರ್ಗ ಖಾಲಿ ಆಯಿತು. ಸ್ವರ್ಗ ಖಾಲಿಯಾದ ಕ್ಷಣಕ್ಕೇನೆ ಇಲ್ಲ, ಸ್ವರ್ಗ ಅಲ್ಲ, ನರಕ ಖಾಲಿ ಆಯಿತು. ಉಲ್ಟಾ ಹೇಳಿದೆ ನಾನು. ನರಕ ಹೌಸ್ಫುಲ್ ಆಯಿತು, ಜಾಗ ಉಳಿಲಿಲ್ಲ ನರಕದಲ್ಲಿ. ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಇಂದ್ರದೇವರು ಅತಿ ಸುಂದರಿಯಾಗಿಂತ ಹೊಸ ಅಪ್ಸರೆಯನ್ನು ನಿರ್ಮಾಣ ಮಾಡಿದರು. ಅವಳ ಹೆಸರು ಮೋಹಿನಿ ಅಂತ ತಿಳ್ಕೊಂಡಂತ ಹೇಳಿ. ಅವಳು ಬಂದು ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ತನ್ನ ಸೌಂದರ್ಯದಿಂದ ರುಕ್ಮಾಂಗದನ ಹೆಂಡತಿ ಆದಳು, 2ನೇ ಹೆಂಡತಿ. ರುಕ್ಮಾಂಗದನನ್ನು ಮೋಹಿಸಿ ಮದುವೆಯಾದಳು. ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವನನ್ನು ತನ್ನ ವಶ ಮಾಡಿಕೊಂಡ್ಳು. ಒಂದು ದಿವಸ ಏಕಾದಶಿ ಬಂತು. ಅವಳು ಬೇಕಂತಲೇ, ಇಲ್ಲ ಇವತ್ತಿನ ದಿವಸ ನೀವು ನನ್ನ ಜೊತೆ ಊಟ ಮಾಡಲಿಕ್ಕೆ ಬೇಕು. ರುಕ್ಮಾಂಗದ ಹೇಳಿದ, ಇಲ್ಲ ಇವತ್ತೊಂದು ದಿವಸ ನನಗೆ ಬಿಟ್ಬಿಡು, ನಾನು ಯಾವುದೇ ರೀತಿಯಿಂದಲೂ ಕೂಡ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ. ನನ್ನ ರಾಜ್ಯದಲ್ಲಿ ಎಲ್ಲ ಕಡೆಗೆ
ಇಲ್ಲ, ಮದುವೆಯಾಗಿ ವಚನ ಕೊಟ್ಟಿದ್ದೀರಿ, ನೀನು ಹೇಳ್ದಾಗೆ ಕೇಳ್ತೇನೆ ಅಂತ ತಿಳ್ಕೊಂಡು ಅಂತೇಳಿ. ಕೊನೆಗೆ ರುಕ್ಮಾಂಗದ ಹೇಳ್ದ, ನೀನು ಹೇಳಿದ್ದೆಲ್ಲವನ್ನೂ ನಾನು ಮಾಡ್ತೇನೆ, ಆದರೆ ಇವತ್ತಿನ ದಿವಸ ಊಟ ಮಾಡು ಅಂತ ಅನ್ಬೇಡ ನನಗೆ ಅಂತ ತಿಳ್ಕೊಂಡು. ಏನು ಬೇಕು ವರ ಕೇಳ್ಕೊ. ಮೋಹಿನಿಯ ಮದುವೆ ಆಗೋಕ್ಕಿಂತ ಮೊದಲು ರುಕ್ಮಾಂಗದನಿಗೆ ಸಂಧ್ಯಾವಲಿ ಅಂತ ತಿಳ್ಕೊಂಡು ಅಂತೇಳಿ ಹೆಂಡತಿ ಇದ್ಲು. ಅವಳಲ್ಲಿ ಹುಟ್ಟಿದ ಮಗನಿಗೆ ಅವನು ರುಕ್ಮಾಂಗದ ಅಂತ ಧರ್ಮಾಂಗದ ಅಂತ ಹೆಸರಿಟ್ಟಿದ್ದ. ಆ ಧರ್ಮಾಂಗದ ಅವಳು ಹೇಳಿದ್ಲು, ನೀನು ಮತ್ತು ನಿನ್ನ ಹೆಂಡತಿ ಸೇರಿ ಧರ್ಮಾಂಗದನನ್ನು ಕರಗಸದಿಂದ ಕತ್ತರಿಸಿ ನನಗೆ ಬಲಿ ಕೊಟ್ಟರೆ ನಾನು ಇವತ್ತು ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತೇನೆ ಅಂತ ತಿಳ್ಕೊಂಡಂತ. ರುಕ್ಮಾಂಗದನಿಗೆ ಧರ್ಮ ಸಂಕಟ. ಕೊನೆಗೆ ಸಂಧ್ಯಾವಲಿಗೆ ಸುದ್ದಿ ಹೋಯಿತು, ಧರ್ಮಾಂಗದನಿಗೆ ಸುದ್ದಿ ಹೋಯಿತು. ಮೋಹಿನಿ ರುಕ್ಮಾಂಗದನಿಗೆ ಧರ್ಮ ಸಂಕಟದಲ್ಲಿ ಸಿಲುಕಿದ್ದಾಳೆ. ಇಲ್ಲ ಏಕಾದಶಿ ಉಪವಾಸ ಬಿಡಿ, ಇಲ್ಲ ಏಕಾದಶಿ ಉಪವಾಸ ಮಾಡೋದಿದ್ದರೆ ಧರ್ಮಾಂಗದನ ಬಲಿಯನ್ನು ಕೊಡಿ ಅಂತ ತಿಳ್ಕೊಂಡಂತೇಳಿ. ಆಗ ಧರ್ಮಾಂಗದ ಹೇಳಿ ಕಳಿಸಿದ, ಅಪ್ಪ ನನ್ನನ್ನು ಬಲಿ ಕೊಡು, ಆದರೆ ಏಕಾದಶಿ ಉಪವಾಸ ಬಿಡಬೇಡ ಅಂತ ತಿಳ್ಕೊಂಡಂತೇಳಿ. ಇಂಥ ಸಂಕಟ ನಮಗಿದೆ, ಧರ್ಮ ಸಂಕಟ ಇದೆ, ಇಲ್ಲಲ್ಲ. ಆ ಕಾಲಕ್ಕೆ ಸಂಧ್ಯಾವಲಿ ಹೇಳಿ ಕಳಿಸಿದ್ಲು, ಪತಿದೇವ ಚಿಂತೆ ಮಾಡಬೇಡ, ನಾವಿಬ್ಬರೂ ಸೇರಿ ನಮ್ಮ ಮಗನನ್ನು ನಾವು ಇವತ್ತು ಬಲಿ ಕೊಡೋಣ, ಆದರೆ ಉಪವಾಸ ಬಿಡಬೇಡಿ. ಧರ್ಮಾಂಗದ ಬಂದು ವಧಾಸ್ಥಾನದಲ್ಲಿ ಎಲ್ಲಿ ಗಲ್ಲಿ ಏರಿಸ್ತಿದ್ರು ಅಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಒಂದು ಕರಗಸ ತರಲಾಗಿದೆ. ಕರಗಸದ ಒಂದು ಭಾಗ ಉದ್ದಾಗಿರ್ತದೆ, ಎರಡೂ ಕಡೆಯಿಂದ ಹೀಗೆ ಹೋಗಿ ಜಗ್ಬೇಕಾಗ್ತದೆ. ಆಗ ಒಂದು ಕಡೆ ರುಕ್ಮಾಂಗದ ಹಿಡಿದುಕೊಂಡಿದ್ದಾನೆ, ಇನ್ನೊಂದು ಸಂಧ್ಯಾವಲಿ ತಾಯಿ ಹಿಡಿದುಕೊಂಡಿದ್ದಾಳೆ. ಮಗನ ತಲೆಯ ಮೇಲೆ ಕರಗಸ ಇಟ್ಟಿದ್ದಾರೆ. ಕತ್ತರಿಸಬೇಕು. ಕತ್ತರಿಸಲಿಕ್ಕೆ ಪ್ರಾರಂಭ ಆಗಿದೆ, ರಕ್ತ ಹರಿತಾ ಇದೆ. ಅಷ್ಟರಲ್ಲಿ ಇಂದ್ರ, ಯಮಧರ್ಮ, ನಾರದರು ಪ್ರತ್ಯಕ್ಷರಾಗಿದ್ದಾರೆ. ನಿಲ್ಲು ರುಕ್ಮಾಂಗದ, ನಿನ್ನನ್ನು ಪರೀಕ್ಷಿಸುವುದಕ್ಕೋಸ್ಕರವೇ ನಾನು ಸೃಷ್ಟಿಸಿದ ಮೋಹಿನಿಯನ್ನು ಕಳಿಸಿಕೊಟ್ಟಿದ್ದೆ. ಇವತ್ತು ನಿನಗೆ ಜಯ ಸಿಕ್ಕಿತು. ಮುಂದೆ ಯಾರು ಪ್ರತಿದಿನ ರುಕ್ಮಾಂಗದನ ಕಥೆಯನ್ನು ಏಕಾದಶಿ ದಿವಸ ಕೇಳ್ತಾರೆ ಅವರಿಗೆ ಎಂದಿಗೂ ಯಮಲೋಕದ ದರ್ಶನವಾಗುವುದಿಲ್ಲ ಅಂತ ಹೇಳಿದ್ದಾನೆ. ಅಂತ ರುಕ್ಮಾಂಗದ ಹೇಳ್ತಾನೆ, ಪಿತಾ ವಾ ಯದಿ ವಾ ಪುತ್ರೋ ಭಾರ್ಯಾ ವಾಪಿ ಸುಹೃಜ್ಜನ ಪದ್ಮನಾಭಧಿನೇ ಭುಂಕ್ತೆ ನಿಗ್ರಾಹ್ಯೋ ದಸ್ಯುವದ್ ಭವೇತ್. ತಂದೆ ಒಂದು ವೇಳೆ ಉಪವಾಸ ಮಾಡದೇ ಇದ್ದರೆ ಮಗ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅವನನ್ನು ಜೈಲಿಗೆ ಹಾಕಿಸ್ಬೇಕು ಅಂತ ಅವ್ರ ಮೇಲೆ FIR ಮಾಡಿ ಅಂತ ಕೊಂಡು ಹೇಳಿದ್ದ. FIR. ಮಗ ಏಕಾದಶಿ ಉಪವಾಸ ಮಾಡೋದಿಲ್ಲ ಅಂತಕೊಂಡಂತಂದರೆ FIR ಮಾಡಿ ಜೈಲಿಗೆ ಕಳಿಸಿ ಅಂತಕೊಂಡಿದ್ದಾರೆ. ಹೆಂಡತಿ, ಮಿತ್ರರು ಯಾರೇ ಇರಲಿ ಏಕಾದಶಿ ಉಪವಾಸ ಮಾಡದೇ ಇದ್ದರೆ ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಿ ಅಂತ ತಿಳ್ಕೊಂಡಂತೇಳಿ, ನಿರ್ದಯವಾಗಿ ಹೊರಗೆ ಹಾಕಿ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ಆಗ್ಲಿಕ್ಕೆ ಆಗೋದಿಲ್ಲ, ಆ ಮಾತು ಬೇರೆ. ಧರ್ಮ ವಿಭೂಷಣ ಅಂತ ಒಂದು ಸ್ಮೃತಿ ಇದೆ. ಪ್ರಾತರ್ ಹರಿದಿನೇ ಲೋಕಾಹ ಶಿಷ್ಟಧ್ವಂ. ದಶಮಿ ದಿವಸ ಬೆಳಗ್ಗೆ ಒಂದೇ ಊಟ ಮಾಡಿ, ಹೆಚ್ಚು ಉಪ್ಪು ಹೆಚ್ಚು ಖಾರ ಇದ್ದದ್ದು ಊಟ ಮಾಡಬೇಡಿ. ದಶಮಿ ರಾತ್ರಿ ಉಪವಾಸ ಮಾಡಿ.
ಏಕಾದಶಿ ಉಪವಾಸ ಮಾಡಿ ಅವಾಗ ಏನು ನಿಮಗೆ ಅನಾನುಕೂಲ ಆಗೋದಿಲ್ಲ. ಅವನೀತಲ್ಪಶಯನಾಃ, ಏಕಾದಶಿ ದಿವಸ ಗಾದೆ ಮೇಲೆ ಮಲ್ಕೊಳ್ಬೇಡಿ, ಚಾಪೆ ಮೇಲೆ ಮಲ್ಕೊಳ್ಳಿ, ನೆಲದ ಮೇಲೆ ಮಲ್ಕೊಂಡು ಭಾಳ ಒಳ್ಳೆಯದು. ಇವತ್ತಿನ ದಿವಸ ಪತಿ ಪತ್ನಿಯರು ದೇಹ ಸಂಬಂಧವನ್ನು ಮಾಡಲಿಕ್ಕಿಲ್ಲ. ಪೂರ್ತಿ ದಿನ ದೇವದೇವನಾಗಿರ್ತಕ್ಕಂಥ ಪುರಾಣ ಪುರುಷೋತ್ತಮನಾಗಿರ್ತಕ್ಕಂಥ ಶ್ರೀಹರಿಯ ಚಿಂತನೆಯನ್ನು ಈ ದಿನ ಮಾಡಬೇಕು. ಸಕೃತ್ ಭೋಜನ ಸಂಯುಕ್ತ ಉಪವಾಸೆ ಭವಿಷ್ಯತಿ. ದಶಮಿ ಒಪ್ಪತ್ತು ಊಟ, ದ್ವಾದಶಿ ಒಪ್ಪತ್ತು ಊಟ, ಏಕಾದಶಿ ಪೂರ್ತಿ ಉಪವಾಸ. ಇದಕ್ಕೆ ಅಖಂಡ ವ್ರತ ಅಂತ ಕರೀತಾರೆ. ಈ ವ್ರತವನ್ನು ಮಾಡಿದ ಅಂಬರೀಷ ದೂರ್ವಾಸರು ಕಳಿಸಿದ ಕೃತಿಯನ್ನು ಕೂಡ ಅಂಬರೀಷನಿಗೇನು ಮಾಡಲಿಕ್ಕೆ ಆಗಲಿಲ್ಲ. ಕೊನೆಗೆ ದುರ್ವಾಸರೇ ಶರಣಾಗಬೇಕಾಗಿತ್ತು. ಅಷ್ಟು ಮಹತ್ವ ಇದೆ ಅಖಂಡ ವ್ರತಕ್ಕೆ. ಒಂದೊಂದು ಸಲ ದ್ವಾದಶಿ ದಿವಸ ಏಕಾದಶಿ ಇದೆ ಅಂತ ಗೊತ್ತಾದರೂ ಕೂಡ ಅವತ್ತು ಉಪವಾಸ ಮಾಡಿ, ಎರಡನೇ ಉಪವಾಸ ಮಾಡಿ ಪರವಾಗಿಲ್ಲ. ಆದರೆ ಏಕಾದಶಿಯ ಛಾಯೆ ಇದ್ದ ದಿನವೂ ಕೂಡ ಆಹಾರವನ್ನು ಸ್ವೀಕಾರ ಮಾಡಬೇಡಿ ಅಂತ ಕೊಂಡಂದಿದ್ದಾರೆ. ಸ್ವತಃ ರುದ್ರದೇವರು ಪಾರ್ವತೀ ದೇವಿಗೆ ಹೇಳ್ತಾರೆ, ರಟಂತೀಹ ಪುರಾಣಾನೇ ಭೂಯೋ ಭೂಯೋ ವರಾನನೆ. ಎಲ್ಲ ಪುರಾಣಗಳು ಏಕಸ್ವರದಿಂದ ಒಂದೇ ಮಾತನ್ನು ಪುನಃ ಪುನಃ ಒತ್ತಿ ಹೇಳುತ್ತವೆ. ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಏಕಾದಶಿ ದಿವಸ ಯಾವುದೇ ಪರಿಸ್ಥಿತಿಯಲ್ಲಿ ಏನು ಆಹಾರ ತೆಗೆದುಕೊಳ್ಳಬೇಡಿ, ಏನೂ ಆಹಾರ ತೆಗೆದುಕೊಳ್ಳಬೇಡಿ ಅಂತೇಳಿ ಸಕಲ ಪುರಾಣಗಳು ಉದ್ಘೋಷ ಮಾಡ್ತಾ ಇರ್ತವೆ ಅಂತಿಕೊಂಡಿದ್ದಾರೆ. ಆಯ್ತು, ಏಕಾದಶಿ ಉಪವಾಸ ಮಾಡಿದೆ, ಭಾಳ ಶ್ರಮ ಆಯಿತು. ದ್ವಾದಶಿ ಲೇಟ್ ಆಗಿದ್ದ, 11 ಗಂಟೆ ಊಟ ಮಾಡ್ತೇನೆ. ಇಲ್ಲ, ಸಾಧನೆ ಇದ್ದರೆ ಸಾಧನೆ ಪರಿಪಾಲನೆ ಮಾಡಿ, ಹರಿವಾಸ ಇದ್ದರೆ ಹರಿವಾಸದ ನಂತರ ಪಾಲನೆ ಮಾಡಿ. ಎರಡೂ ಇಲ್ಲದೆ ಇದ್ದರೆ ಸೂರ್ಯೋದಯವಾಗಿ 1 ಗಂಟೆ ಒಳಗಾಗಿ ಏಕಾದಶಿ ಪಾಲನೆ ಮಾಡಲೇಬೇಕು. ದ್ವಾದಶೀನ ಪ್ರಮೋಕ್ತವ್ಯ ಯಾವದಾಯು ಪ್ರವರ್ತತೆ. ಜೀವಿತ ಇರುವವರೆಗೂ ವಿಶುದ್ಧವಾದ ಮನಸ್ಸಿನಿಂದ ಏಕಾದಶಿ ದಿವಸ ಉಪವಾಸ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಇಷ್ಟು ಶಾಸ್ತ್ರದಲ್ಲಿ ಇರ್ತಕ್ಕಂಥ ವಚನಗಳು. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ. ಏನು ಪ್ರಶ್ನೆ ಬರ್ತದೆ ಅಂತ ತಿಳ್ಕೊಂಡಂತಂದ್ರೆ, ಏಕಾದಶಿ ಒಟ್ಟು ಉಪವಾಸ ಮಾಡಬೇಕಲ್ಲ, 15 ದಿನಗಳೊಂದು ಉಪವಾಸ ಮಾಡಬೇಕಲ್ಲ. ನಾವು ಎಂದು ರಜೆ ಇರ್ತೇವೆ ಅವತ್ತು ಮಾಡ್ತೇವೆ. ಒಟ್ಟು ಉಪವಾಸದಿಂದ ಇಷ್ಟೆಲ್ಲ ಮಹತ್ವ ಇದ್ದರೆ ಅವತ್ತು ಒಂದು ದಿವಸ ನಾವು ಮಾಡ್ತೇವೆ. ಏಕಾದಶಿ ದಿವಸ ಯಾಕೆ ಉಪವಾಸ ಮಾಡಬೇಕು? ಏಕಾದಶಿ ದಿವಸ ಉಪವಾಸ ಯಾಕೆ ಬೇಕು? ಇದು ಒಂದು ಭಗವಂತನ ಆಜ್ಞೆ. ಭಗವಂತ ಅವತ್ತಿನ ದಿವಸ ಉಪವಾಸ ಮಾಡು ಅಂತ ಹೇಳಿದ್ದ. ನಾನು ರಜೆ ದಿವಸ ಮಾಡ್ತೇನೆ, ಒಟ್ಟು 15 ದಿವಸ ಒಂದು ಉಪವಾಸ ಬೇಕಲ್ಲ, ಮಾಡ್ತೇನೆ. ಆಗಲ್ಲ, ಇದು ಭಗವಂತನ ದಿನ. ಏಕಾದಶಿ ದ್ವಾದಶಿ ಪರಮಾತ್ಮನು ಈ ತಿಥಿಗಳಿಗೆ ಅಭಿಮಾನಿಯಾಗಿರ್ತಾನೆ. ಈ ಜಗತ್ತನ್ನು ಕೊಟ್ಟ
ಈ ಜಗತ್ತಿನಲ್ಲಿ ಎಲ್ಲ ಕಡೆಗಳಲ್ಲಿ ಪ್ರಾಣವಾಯುವನ್ನು ಕೊಟ್ಟ, ನಾವು ಸ್ಥಿರ ಇರುವುದಕ್ಕೋಸ್ಕರ ಗ್ರಾವಿಟೇಷನ್ ಫೋರ್ಸ್ ಕೊಟ್ಟ ಈ ಭಗವಂತನ ಕೃತಜ್ಞತೆ ಅರ್ಪಿಸುವುದಕ್ಕೋಸ್ಕರ ಇರುವ ದಿನ ಏಕಾದಶಿ. ಉಪವಾಸ ಮಾಡಬೇಕು. ನಮ್ಮಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಉಪವಾಸ ಅಂದರೆ ಬರೀ ಆಹಾರ ಬಿಡೋದು ಅಂತ ಅರ್ಥ ಅಲ್ಲ. ನಾನು ನೋಡಿದ್ದೀನಿ ಎಷ್ಟೋ ದಿವಸ ಏಕಾದಶಿ ಆಯ್ತು, ಹೇಗೆ ಊಟ ಇಲ್ಲ ಮತ್ತೇನಿಲ್ಲ, ಆಯ್ತು 10 ಗಂಟೆ ತನಕ ಮಲ್ಕೊಳ್ತಾರೆ. ಆ ನಂತರ ಏನೋ ಪೂಜೆ ಗೀಜೆ ಮಾಡಿಕೊಂಡು ಮತ್ತೆ ಪೂರಾ ದಿವಸ ನಿದ್ದೆಯಲ್ಲಿಯೋ ಟಿ ವಿ ನೋಡೋದಲ್ಲೇ ಕಳೀತಾರೆ. ಒಟ್ಟು ಉಪವಾಸ ಮಾಡಬೇಕಲ್ಲ? ಇಲ್ಲ. ಉಪವಾಸದ ಅರ್ಥ ಕೇವಲ ಆಹಾರ ಬಿಡೋದಲ್ಲ. 24 ತಾಸು ಭಗವಂತನ ಹತ್ತಿರ ವಾಸ ಮಾಡೋದು, ಭಗವತ್ ಚಿಂತನೆಯಲ್ಲಿ ಪೂರ್ತಿ ಏಕಾದಶಿಯನ್ನು ಕಳೆಯೋದು. ಇದಕ್ಕೆ ಉಪವಾಸ ಅಂತ ಹೆಸರು. 24 ತಾಸು ಇವತ್ತು ಭಗವತ್ ಚಿಂತನೆಯಲ್ಲೇ ನಾವು ಕಳೆದರೆ, ಭಗವಂತನ ಆರಾಧನೆಯಲ್ಲೇ ನಾವು ಕಳೆದರೆ ಪರಮಾತ್ಮ ಅನುಗ್ರಹಕ್ಕೆ ನಾವು ಆಗ್ತೇವೆ. ಅದರಿಂದಾಗಿ ಪರಮಾತ್ಮನ ಹತ್ತಿರ ಅದಕ್ಕೋಸ್ಕರ ಅಡಿಗೆ ಆನಂತರ ಮತ್ತೆ ಬೇರೆ ಕೆಲಸ ಅಂತಕೊಂಡಂತಂದ್ರೆ ಅದರಲ್ಲಿ ಟೈಮ್ ಹೋಗ್ತದೆ. ಅದು ಕೂಡ ಕಳೆಯಬೇಡಿ ಅಂತೇಳಿ ಉಪವಾಸ ಮಾಡು ಅಂತ ಹೇಳಿದ್ದಾರೆ. ಉಪವಾಸ ಮಾಡೋದ್ರಿಂದ ಉಳಿದೆಲ್ಲ ಕೆಲಸ ನಿಲ್ಲಿಸ್ಲಿಕ್ಕೆ ಬರ್ತದೆ. ನಿಲ್ಲಿಸಿ ಆ ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಪಡೀಲಿಕ್ಕೆ ಬರ್ತದೆ. ಇನ್ನು ಆಗಲೇ ಒಂದು ಪ್ರಶ್ನೆ ನಾನು ಮಾಡಿದ್ನಲ್ಲ, ಸ್ವಲ್ಪ ವಿಷಯಾಂತರವಾಯಿತು. ಇರಲಿ, ಉಪವಾಸ ಅಂದ್ರೆ ಏನು ಹೇಳಿಕ್ಕೆ ಹೊರಟೆ. ಏಕಾದಶಿ ದಿವಸವೇ ಯಾಕೆ ಉಪವಾಸ ಮಾಡಬೇಕು? ಚಂದ್ರ ಯಾವಾಗ ಸೂರ್ಯನಿಂದ ಬೇರೆ ಆಗಿರ್ತಾನೆ, ಅಂದರೆ ಸೂರ್ಯನ ಕ್ರಾಂತವೃತ್ತದಿಂದ ಬೇರೆ ಆಗ್ತಾನೆ, ಆ ಸಂದರ್ಭದಲ್ಲಿ ನಮಗೆ ಉಪವಾಸ ಮಾಡಿದರೆ ಯಾವ ಪೀಡೆಯೂ ಕೂಡ ಆಗೋದಿಲ್ಲ. ಸೂರ್ಯಮಂಡಲದಿಂದ ಚಂದ್ರ ಬೇರೆಯಾದಾಗ, ಸೂರ್ಯನ ಪ್ರಭಾವದಿಂದ, ಸೂರ್ಯನ ಪ್ರಭಾವ ಯಾವಾಗಲೂ ಇದ್ದೇ ಆ ಮಾತು ಬೇರೆ. ಆದರೆ ಸೂರ್ಯನ ಪ್ರಭಾವ ಜಾಸ್ತಿ ಇದ್ದಾಗ ಆ ಕಾಲದಲ್ಲಿ ನಮ್ಮ ಶರೀರದಲ್ಲಿ ಹೀಟ್ ಹೆಚ್ಚಾಗಿ ಆಹಾರ ತೆಗೆದುಕೊಳ್ಳದೆ ಇದ್ರೆ ಶರೀರಕ್ಕೆ ಹಾನಿ ಆಗ್ತದೆ. ಆದರೆ ಎರಡೂ ಏಕಾದಶಿಯ ದಿನ ಸೂರ್ಯನ ಕ್ರಾಂತವೃತ್ತದಿಂದ ಚಂದ್ರ ದೂರ ಇರ್ತಾನೆ. ಇವತ್ತು ಉಪವಾಸ ಮಾಡೋದ್ರಿಂದಾಗಿ ನಮ್ಮ ಶರೀರಕ್ಕೆ ಯಾವ ಹಾನಿಯೂ ಆಗೋದಿಲ್ಲ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಉಪವಾಸ ಮಾಡಿದರೆ ಶರೀರಕ್ಕೆ ಹಾನಿ ಇದೆ. ಕೆಲವು ಬಹಳ ಉಪವಾಸ ಮಾಡ್ತಾರೆ, ಮಾಡಬಾರ್ದು. ಏಕಾದಶಿ ಒಂದು ಸರಿ ಮಾಡಿದ್ರೆ ಸಾಕು. ಯಾಕೆ? ಉಳಿದ ಯಾವಾಗ ಚಂದ್ರ ಸೂರ್ಯಮಂಡಲದ ಪ್ರಭಾವದಲ್ಲಿರ್ತಾನೆ, ಏಕಾದಶಿ ಆ ದಿವಸ ಉಪವಾಸ ಮಾಡಿದ್ರೆ ಪಿತ್ತ ಆಗ್ತದೆ. ಆದರೆ ಏಕಾದಶಿ ಉಪವಾಸ ಮಾಡೋದ್ರಿಂದ ಪಿತ್ತ ಆಗೋದಿಲ್ಲ. ಏಕಾದಶಿ ಉಪವಾಸ ಮಾಡೋದ್ರಿಂದ BP ಇರ್ತಕ್ಕಂಥವರಿಗೆ ಗುಳಿಗೆ ತೆಗೆದುಕೊಳ್ಳೋದು ನಡೀತದೆ. ಯಾಕೆ ನಮ್ಮ ಸಂಪೂರ್ಣ ರಕ್ತಾಭಿಸರಣ ಅಂತಿಕೊಂಡಂತೇನಿದೆ, ನರ್ವ್ ಸಿಸ್ಟಮ್ನಲ್ಲಿ ಬ್ಲಡ್ ನಮ್ಮ ಶರೀರದಲ್ಲಿ ಆ ರಕ್ತದ ಚಲನವಲನೆ ಅಂತಿಕೊಂಡಂತೇನಿದೆ, ಅದು ಚಂದ್ರನ ಮೇಲೆ ಅವಲಂಬಿಸಿದೆ. ಚಂದ್ರ ನಮ್ಮ ತಲೆಯ ಸೆಂಟರ್ನಲ್ಲಿದ್ದರೆ ಆವಾಗ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಶರೀರದ ಬ್ಲಡ್ ಸರ್ಕ್ಯುಲೇಷನ್ ಭಾಳ ನಾರ್ಮಲ್ ಆಗಿ ನಡೀತಾ ಇರ್ತದೆ.
ಆಯುರ್ವೇದದ ಪ್ರಕಾರ ಏಕಾದಶಿ ದಿವಸ ಮಾತ್ರ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾದ ನಾರ್ಮಲ್ ರೀತಿಯಲ್ಲಿ ಇರ್ತದೆ ಅಂತ ಪುನಃ. ಕಾರಣ ಶುಕ್ಲ ಪಕ್ಷದ ಏಕಾದಶಿ ಬೆಳಿಗ್ಗೆ ಸೂರ್ಯನ ಕ್ರಾಂತವೃತ್ತದಿಂದ ಚಂದ್ರ ಹೊರಗೆ ಬೀಳ್ತಾನೆ. ಕೃಷ್ಣ ಪಕ್ಷದ ಏಕಾದಶಿ ಮಧ್ಯರಾತ್ರಿಯ ನಂತರ ಸೂರ್ಯಮಂಡಲದಲ್ಲಿ ಪ್ರವೇಶ ಮಾಡ್ತಾನೆ. ಸೂರ್ಯನ ಕ್ರಾಂತ ವೃತ್ತದಲ್ಲಿ ಚಂದ್ರ ಇರದೇ ಇದ್ದಾಗ ಆ ಸಂದರ್ಭದಲ್ಲಿ ಆಗ ಸೂರ್ಯನ ಪ್ರಭಾವದಿಂದ ಸೂರ್ಯನ ಹೆಚ್ಚಿನ ಪ್ರಭಾವ ಚಂದ್ರನ ಮೇಲೆ ಇರದೇ ಇರೋದರಿಂದಾಗಿ ಆ ದಿನದಲ್ಲಿ ಉಪವಾಸ ಮಾಡಿದರೆ ಪಿತ್ತ ಆಗೋದಿಲ್ಲ, ಶರೀರಕ್ಕೆ ಯಾವ ಬಾಧೆಯೂ ಆಗೋದಿಲ್ಲ, ಶರೀರದ ಮೆಟಾಬಾಲಿಸಮ್ನಲ್ಲಿ ಯಾವುದೇ ರೀತಿ ವಿಕೃತಿ ಉಂಟಾಗೋದಿಲ್ಲ, ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಫ್ಲಶ್ ಔಟ್ ಆಗೋದಕ್ಕೋಸ್ಕರ ಇರ್ತಕ್ಕಂಥ ವ್ರತ ಏಕಾದಶಿ ವ್ರತ. ಏಕಾದಶಿ ದಿವಸವೇ ಉಪವಾಸ ಮಾಡಿದರೆ ಶರೀರಕ್ಕೆ ಹಾನಿ ಆಗೋದಿಲ್ಲ. ಏಕಾದಶಿ ಉಪವಾಸ ಬೇರೆ ದಿವಸ ಉಪವಾಸ ಮಾಡಿದರೆ ಶರೀರಕ್ಕೆ ಹಾನಿ ಆಗ್ತದೆ. ಶಬ್ದಕಲ್ಪದ್ರುಮ ಅಂತೇಳಿ ಸಂಸ್ಕೃತದ ಎನ್ಸೈಕ್ಲೋಪೀಡಿಯಾ, ಸಂಸ್ಕೃತದಲ್ಲಿ ಕೂಡ ಒಂದು ಎನ್ಸೈಕ್ಲೋಪೀಡಿಯಾ ಇದೆ, ವಿಶ್ವಕೋಶ ಇದೆ. ಶಬ್ದಕಲ್ಪದ್ರುಮ, ವಾಚಸ್ಪತ್ಯ ಅಂತ 2 ಗ್ರಂಥಗಳು ನಮ್ಮಲ್ಲಿವೆ. ತಪ್ಪದೇ ನೋಡಿ, ನಿಮಗೇನು ಬೇಕೋ ಎಲ್ಲ ಸಿಗ್ತದೆ. ನಮ್ಮ ಶಾಸ್ತ್ರದಲ್ಲಿ ಆ ವಿಷಯದಲ್ಲಿ ಏನು ಬಂದಿದೆ, ಶಬ್ದಕಲ್ಪದ್ರುಮ. ನಮ್ಮೆಲ್ಲ ಎಷ್ಟೋ ಪ್ರವಚನದಲ್ಲಿ ಹೊಸ ಹೊಸ ವಿಚಾರ, ಆಚಾರ್ಯ ನಾಗರಳ್ಳಿ ಅವರು ಎಷ್ಟು ಹೊಸ ವಿಷಯ ಹೇಳ್ತೀರಿ, ಇನ್ಫಾರ್ಮೇಷನ್ ಭಾಳ ಇರ್ತದೆ ಅಂತೇಳಿ ನಮ್ಮ ಧರ್ಮ ಸಂದೇಶದ ಬಗ್ಗೆ, ನನ್ನ ಪ್ರವಚನದ ಬಗ್ಗೆ ಅನೇಕ ಪೀಠಾಧಿಪತಿಗಳು, ಅನೇಕ ವಿದ್ವಾಂಸರು ಹೇಳಿದ ಮಾತು, ನಿಮ್ಮ ಲೇಖನ ಮತ್ತು ನಿಮ್ಮ ಪ್ರವಚನದಲ್ಲಿ ಇನ್ಫಾರ್ಮೇಷನ್ ಚೆನ್ನಾಗಿರ್ತದೆ ಅಂತೇಳಿ. ಇದು ನಂದಲ್ಲ, ಈ ಋಣ ಆ ವಿಶ್ವಕೋಶದ ಋಣ. ಅದಕ್ಕೆ ಶಬ್ದಕಲ್ಪದ್ರುಮ ಅಂತ ಹೆಸರು. ಆ ಶಲ್ಪಕಲ್ಪದ್ರುಮ ಹೇಳ್ತದೆ, ಸಾತು ಶುಕ್ಲ ಪಕ್ಷ ಪ್ರಕ್ಷೆ ಸೂರ್ಯಮಂಡಲಾತ್ ಚಂದ್ರಮಂಡಲಸ್ಯ ನಿರ್ಗಮನ ರೂಪ ಏಕಾದಶ ಕಲಾಕ್ರಿಯಾರೂಪ ಕೃಷ್ಣಪಕ್ಷೆ ಸೂರ್ಯಮಂಡಲೆ ಚಂದ್ರಮಂಡಲಸ್ಯ ಪ್ರವೇಶ ರೂಪ ಏಕಾದಶ ಕಲಾರೂಪ. ಏಕಾದಶಿ ಡೆಫಿನೇಷನ್ ಶಬ್ದಕಲ್ಪದ್ರುಮ ಕೊಡ್ತಾರೆ ಆಯುರ್ವೇದ ಶಾಸ್ತ್ರದ ಪ್ರಕಾರ. ಮತ್ತು ಇವತ್ತಿನ ಜ್ಯೋತಿಷ್ ಶಾಸ್ತ್ರದ ಪ್ರಕಾರವೂ ಕೂಡ, ಇವತ್ತಿನ ಸೈನ್ಸ್ ಪ್ರಕಾರ ಕೂಡ ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಲೆ 1, 2, 3, 4, 5, 6 ಹೀಗೆ ಬೆಳೀತಾ ಹೋಗ್ತದೆ. ಬೆಳೀತಾ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ 11ನೇ ಕಲೆ ಬರ್ತದೆ, 11ನೇ ಕಲೆ ಬಂದಾಗ ಶುಕ್ಲ ಪಕ್ಷದಲ್ಲಿ ಚಂದ್ರ ಸೂರ್ಯಮಂಡಲದ ಪ್ರಭಾವದಿಂದ ಹೊರಗೆ ಬೀಳ್ತಾನೆ. ಶುಕ್ಲ ಪಕ್ಷ ಸೂರ್ಯ ಚಂದ್ರಮಂಡಲಾತ್ ಚಂದ್ರಮಂಡಲಸ್ಯ ನಿರ್ಗಮ ರೂಪ, ಸೂರ್ಯಮಂಡಲದ ಪ್ರಭಾವದಿಂದ ಹೊರಗೆ ಬೀಳ್ತಾನೆ. ಕೃಷ್ಣ ಪಕ್ಷದಲ್ಲಿ ಏಕಾದಶಿ ಮುಗಿತಾ ಬಂದಾಗ, ಆಗ ಕೃಷ್ಣ ಪಕ್ಷದ ಏಕಾದಶಿ ಮಧ್ಯರಾತ್ರಿ ಮುಗಿದ ನಂತರ ಚಂದ್ರ ಸೂರ್ಯಮಂಡಲದಲ್ಲಿ ಪ್ರವೇಶ ಮಾಡ್ತಾನೆ. ಶುಕ್ಲ ಪಕ್ಷ ಮತ್ತು ಏಕಾದಶಿ ಪಕ್ಷ, ಶುಕ್ಲ ಪಕ್ಷದಲ್ಲಿ 11ನೇ ಕಲೆ, ಕೃಷ್ಣ ಪಕ್ಷದಲ್ಲಿ 11ನೇ ಕಲೆಯ ಹ್ರಾಸ. ಎರಡೂ ಸಂದರ್ಭಗಳು ಹೇಗಿವೆ ಅಂತಂದರೆ, ಸೂರ್ಯಮಂಡಲದಿಂದ 2 ದಿನ ಚಂದ್ರಮಂಡಲ ಸೂರ್ಯನ ಮಂಡಲದ ಪ್ರಭಾವದಿಂದ ಹೊರಗೆ ಬಿದ್ದಿರ್ತದೆ, ಹೊರಗಾಗಿರ್ತದೆ. ಹೊರಗಾಗಿರೋದ್ರಿಂದಾಗಿ
ಅವತ್ತು ಮಾಡಿದ ಉಪವಾಸ ನಮ್ಮ ಶರೀರಕ್ಕೆ ಯಾವುದೇ ರೀತಿ ಹಾನಿಯನ್ನುಂಟು ಮಾಡೋದಿಲ್ಲ. ಬ್ಲಡ್ ಸರ್ಕ್ಯುಲೇಷನಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ, ಬ್ಲಡ್ ಪ್ರೆಷರ್ನಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ. ಆದರೆ ಇದು ಯಾವಾಗ ನಿಮ್ಮ ಮನಸ್ಸು ಏಕಾದಶಿ ಉಪವಾಸ ಮಾಡಿದ್ರೆ ಏನಾಗೋದಿಲ್ಲ ಅಂತಂದು ನಿಮ್ಮ ವಿಲ್ ಪವರ್ ಗಟ್ಟಿಯಾಗಿದ್ದರೆ, ಗಾಬರಿ ಆದರೆ ಮತ್ತೆ ಬ್ಲಡ್ ಪ್ರೆಷರ್ ಹೆಚ್ಚು ಕಡಿಮೆ ಆಗ್ತದೆ. ಆದ್ದರಿಂದ ಏಕಾದಶಿ ದಿವಸವೇ ಉಪವಾಸ ಮಾಡೋದು ಅಂತ ತಿಳ್ಕೊಂಡಂತೇನಿದೆ. ಏಕಾದಶಿ ದಿವಸ ಉಪವಾಸ ಮಾಡೋದ್ರಿಂದ ನಮಗೆ ಬಹಳ ಲಾಭಗಳಿವೆ. ಮೊದಲೇ ಲಾಭ ಸ್ಪಿರಿಚುವಲ್ ಲಾಭ, ಆಧ್ಯಾತ್ಮಿಕ ಲಾಭ. ಆಧ್ಯಾತ್ಮಿಕ ಲಾಭ ಅಂದ್ರೇನು? ಆತ್ಮನಃ ಅಧಿ ಮೂಲೇಶನ ಆಗಿರ್ತಕ್ಕಂಥ ಮುದೇಶ ಪ್ರಾದೇಶ ನಮ್ಮ ಶರೀರದಲ್ಲಿ ಪ್ರಾದೇಶ ರೂಪನಾಗಿರ್ತಕ್ಕಂಥ ಶ್ರೀಹರಿಯ ಪಾದತಳದಲ್ಲಿ ವಾಯುದೇವರಿದ್ದಾರೆ. ವಾಯುದೇವರು ಪಾದದಲ್ಲಿ ನಾವಿದ್ದೇವೆ, ಜೀವ ಅಲ್ಲಿದೆ. ಆ ಪರಮಾತ್ಮನ ಅನುಗ್ರಹ ಪಡೆಯುವುದಕ್ಕೋಸ್ಕರ ಇರ್ತಕ್ಕಂಥ ವಿಧಾನಕ್ಕೆ ಅದಕ್ಕೆ ಆಧ್ಯಾತ್ಮಿಕ ಲಾಭ ಅಂತ ಕರೀತಾರೆ. ಅಧಿ ಆತ್ಮ ಪರಮಾತ್ಮನ ಸಾಮೀಪ್ಯದಲ್ಲಿದ್ದು ಲಾಭ ಪಡೆಯುವಿಕೆ. ಏಕಾದಶಿ ಉಪವಾಸ ಇದು ಪರಮಾತ್ಮನ ಆರ್ಡರ್. ಭಗವಂತ ಅನುಗ್ರಹ ಬೇಕಾಗಿದ್ದರೆ ಅವನನ್ನು ಆರ್ಡರ್ ಪರಿಪಾಲನೆ ಮಾಡಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವಿವಕ್ಷಿತೋ. ಕೃಷ್ಣ ಹೇಳ್ತಾನೆ, ಶಾಸ್ತ್ರ ಹೇಳಿದಂತೆ ಕೇಳಿ ಇದನ್ನು ಆರ್ಡರ್ ಪರಿಪಾಲನೆ ಮಾಡಿದಂತೆ. ಇನ್ನು ಏಕಾದಶಿ ಬಗ್ಗೆ ವೇದದಲ್ಲಿ ಬಂದಿದೆ, ಏಕಾದಶಿ ಬಗ್ಗೆ ಸ್ಮೃತಿಯಲ್ಲಿ ಬಂದಿದೆ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಮಹಾಭಾರತ, ಭಾಗವತ ಏಕಾದಶಿ ಬಗ್ಗೆ ಬೇಕಾದಷ್ಟು ವಿಸ್ತಾರವಾಗಿ ಹೇಳ್ತವೆ. ಅವತ್ತು ಉಪವಾಸ ಮಾಡಿದರೆ ಭಗವಂತನ ಆಜ್ಞೆ ಪರಿಪಾಲನೆ ಮಾಡಿದಂತೆ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಯಹ ಉಲ್ಲಂಘ್ಯ ಪ್ರವರ್ತತೆ. ಪರಮಾತ್ಮನ ಆರ್ಡರನ್ನು ಯಾರು ಪರಿಪಾಲನೆ ಮಾಡ್ತಾರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಭಗವಂತ ಅನುಗ್ರಹ ಅಂದ್ರೆ ನಮ್ಗೆ ಏನು ಬೇಡಿದೆ ಎಲ್ಲವೂ ಸಿಕ್ಕಿದೆ ಅಂತ ಅರ್ಥ, ಸಿಗ್ತದೆ ಅಂತ ಅರ್ಥ. ಪರಮಾತ್ಮನ ಆಜ್ಞೆ ವಿರುದ್ಧ ಹೋದರೆ ನಮ್ಮ ಪುಣ್ಯ ಇದ್ರೂ ನಮಗೇನು ಸಿಕ್ಕೋದಿಲ್ಲ. ನಾನು ಹಲವು ಜನರ ಸಂಸಾರ ನನಗೆ ನನ್ನ ಸಂಪರ್ಕದಲ್ಲಿದ್ದಾರೆ. ಮನೆಯಲ್ಲಿ ಎಲ್ಲ ಇದೆ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಏನೋ ಒಂದು ಟೆನ್ಷನ್. ನಮ್ಮ ವಿರಾರ್ ಬ್ಯಾಂಕ್ನಲ್ಲಿ ನಮ್ಮ ವಿದ್ಯಾಪೀಠದ ಟ್ರಸ್ಟಿನ ಅಕೌಂಟ್ ಇದೆ, ಎಕ್ಸಿಸ್ ಬ್ಯಾಂಕ್ನಲ್ಲಿ. ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾನೆ. ಅವನು ಹೇಳ್ತಾನೆ, ಆಚಾರ್ಯ ನನ್ನ ಮನೆಯಲ್ಲಿ ಸಂಪತ್ತಿ ಬೇಕಾ, ಒಳ್ಳೆ ಸಂಬಳ ಸಿಗ್ತಾರೆ, ನನ್ನ ಹೆಂಡತಿನೂ ಗಳಿಸ್ತಾಳೆ, ಮನೆಯಲ್ಲಿ 2-3 ಕಾರುಗಳಿವೆ, ಒಳ್ಳೆ ಮನೆ ಇದೆ, ಏರ್ ಕಂಡೀಷನ್ ಇದೆ, ಮಕ್ಕಳಿದ್ದಾರೆ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದಕ್ಕೆ ನಾನು ಹೇಳಿದೆ ಏಕಾದಶಿ ಉಪವಾಸ ಮಾಡು ಅಂತ ತಿಳ್ಕೊಂಡು. ಯಾಕೆ ಪರಮಾತ್ಮ ಸಂತುಷ್ಟನಾಗ್ತಾನೆ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೇಣಿಕೇತನೆ. ಪರಮಾತ್ಮ ಸಂತುಷ್ಟನಾದ ಮೇಲೆ ನಮಗೇನು ಅಶಕ್ಯ ಇದೆ ಹೇಳಿ? ನಮ್ಮ ಜೀವನದಲ್ಲಿ ಯಾವುದೂ ಅಶಕ್ಯ ಇಲ್ಲ. ಪರಮಾತ್ಮ ಅನುಗ್ರಹ ಆದರೆ ನಮಗೇನು ಹಿತ ಇದೆ ಅದೆಲ್ಲ ಪರಮಾತ್ಮ ಕೊಡ್ತಾ ಹೋಗ್ತಾನೆ. ನಾವು ಬೇಡಿದ್ದೆಲ್ಲ ಕೊಡೋದಿಲ್ಲ, ನಮಗೆ ಅಹಿತ ಇದ್ದದ್ದನ್ನು ಪರಮಾತ್ಮ ಕೊಡೋದಿಲ್ಲ. ಪರಮಾತ್ಮ ಅನುಗ್ರಹ ಮಾಡಿದೆ, ಸಂತುಷ್ಟನಾಗಿದ್ದೆ, ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ಬೇಕಂತ ಮನಸ್ಸಾಗಿದೆ ಕೊಡು ಅಂದರೆ ಕೊಡೋದಿಲ್ಲ ಪರಮಾತ್ಮ. ಆಯ್ತಾನೆ, ನಿನಗೆ ಹಾನಿಕಾರವಾದದ್ದು ನಿನಗೆ ಕೊಡೋದಿಲ್ಲ. ಭಗವಂತನ ಭಕ್ತರ ಜೀವನದಲ್ಲಿ ಏನು ಕಷ್ಟ ಬರ್ತದೆ ಅದನ್ನು ಒಳಿತಿಗೋಸ್ಕರ ಬರ್ತದೆ. ಪರಮಾತ್ಮ ನಮ್ಗೆ ಹಿತ ಮಾಡೋದಕ್ಕೋಸ್ಕರವೇ ಆ ಸಂದರ್ಭವನ್ನು ತಂದು ಕೊಟ್ಟಿರ್ತಾನೆ. ಭಗವಂತನ ಅನುಗ್ರಹ ಪಡೆಯುವುದು ಆಧ್ಯಾತ್ಮಿಕ ಲಾಭ. ಇನ್ನು ನಮ್ಮ ಫಿಸಿಕಲ್ ಲಾಭ ಏನು?
ಶರೀರದ ಲಾಭ ಏನು ಅಂತಂದರೆ ಆಯುರ್ವೇದದಲ್ಲಿ ಒಂದು ವಾಕ್ಯ ಇದೆ, ಲಂಘನಂ ಪರಮೌಷಧಂ. ಜ್ವರ ಬಂತು, ಉಪವಾಸ ಮಾಡಿ. ಆ ನಂತರ ಇವತ್ತು ಹೊಟ್ಟೆ ಸರಿ ಇಲ್ಲ, ಉಪವಾಸ ಮಾಡಿ. ಇವತ್ತು ಪಿತ್ತ ಆಗಿದೆ, ಸ್ವಲ್ಪ ಏನಾದರೂ ಸಿಹಿ ಪದಾರ್ಥ ತೆಗೆದುಕೊಳ್ಳಿ, ಆದರೆ ಊಟ ಬಿಟ್ಬಿಡಿ. ಉಪವಾಸ ಸಕಲ ರೋಗಗಳಿಗೆ ರೋಗ ಪ್ರತೀಕಾರಕ ಶಕ್ತಿ ಬರುವುದಕ್ಕೋಸ್ಕರ, ಇಮ್ಯುನಿಟಿ ನಮ್ಮಲ್ಲಿ ಹೆಚ್ಚಾಗೋದಕ್ಕೋಸ್ಕರ, ನಮ್ಮಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಬರುವುದಕ್ಕೋಸ್ಕರ ಏಕಾದಶಿ ಉಪವಾಸ ಬಹಳ ಶ್ರೇಷ್ಠವಾಗಿದೆ. ಆಯುರ್ವೇದದಲ್ಲಿ ಲಂಘನಂ ಪರಮೌಷಧಂ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಗೋಶಾಲೆ ಇದೆ, ಸುಮಾರು 10 ಹಸುಗಳಿವೆ, 3-4 ಕರುಗಳು ಸಹ ಬೇರೆ ಇವೆ. ಮತ್ತೆ ಆದರೆ ಯಾವಾಗ ಆ ಹಸುವಿಗೆ ಏನಾದರೂ ರೋಗ ಬರ್ತದೆ, ಅವತ್ತಿಂದ ಹಸು ಹುಲ್ಲೇ ತಿನ್ನೋದಿಲ್ಲ. ಒಳ್ಳೆ ಹಸಿರು ಹುಲ್ಲು ಹಾಕಿದ್ರು ತಿನ್ನೋದಿಲ್ಲ, ಒಳ್ಳೆ ಹಿಂಡಿ ಇತ್ಯಾದಿಗಳನ್ನು ಹಾಕಿದ್ರು ಕೂಡ ತಿನ್ನೋದಿಲ್ಲ. ಆಗ ನಾವು ಡಾಕ್ಟರ್ಗೆ ಕರಿತೇವೆ, ಅವ್ರು ಬಂದು ಹೌದು ಇಂಥ ಏನೋ ಅನಾನುಕೂಲ ಇದೆ ಅಂತೇಳಿ ಔಷಧಿ ಕೊಡ್ತಾರೆ. ಮತ್ತೆ ಯಾವಾಗ ಅದರ ಆರಾಮಾಗ್ತದೆ, ಆಹಾರ ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾಣಿಗಳಿಗೆ ಗೊತ್ತಿದೆ ಶರೀರದ ಆರೋಗ್ಯ ಕೆಟ್ಟಾಗ ಉಪವಾಸ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಇವತ್ತೆಲ್ಲ ಡಾಕ್ಟರ್ ಕೆಮಿಕಲ್ ಔಷಧಿ ಕೊಡ್ತಾರೆ, ಹೊಟ್ಟೆ ತುಂಬತ್ತೇನ್ರಿ ಆಮೇಲೆ ಔಷಧಿ ತಗೊಳ್ರಿ ಅಂತಂತಾರೆ. ಆಗ ರೋಗದ ಅನುಭವ ಆಗೋದಿಲ್ಲ, ಆದರೆ ರೋಗ ಹೋಗೋದಿಲ್ಲ. ಆಯುರ್ವೇದ ಹೇಳ್ತದೆ ಉಪವಾಸ ಮಾಡಿ ಔಷಧ ತೆಗೆದುಕೊಳ್ಳಿ ಅಂತ. ಉಪವಾಸದಿಂದ ಮನುಷ್ಯನಿಗೆ ಸಂಪೂರ್ಣ ಮೆಟಾಬಲಿಸಮ್ ಡಿಸ್ಆರ್ಡರ್ ಏನಿದೆ ಅದು ಸರಿ ಆಗ್ತದೆ, ತಂತಾನೆ ಅದು ಹೊಂದಾಣಿಕೆ ಆಗ್ತದಂತೆ. ಅಷ್ಟೇ ಅಲ್ಲ, ಏನು ಈ ಬ್ಲಾಕು, ಹೃದಯಗತ, ಹಾರ್ಟ್ ಡಿಸೀಸ್ ಅಂತ ತಿಳ್ಕೊಂಡಂತೇನಿವೆ, ಬ್ರೊಂಕೈಟಿಸಮ್, ಎಕ್ಸಿಮಾ, ಅಸ್ತಮ, ಇವೆಲ್ಲದಕ್ಕೂ ಕೂಡ ಉಪವಾಸ, ಹೆಚ್ಚಿನ ಫಾಸ್ಟಿಂಗ್ ಮುಖ್ಯ ಔಷಧಿ ಅಂತ ತಿಳ್ಕೊಂಡಂತ ಅನ್ನೋದು ರಷ್ಯನ್ ಡಾಕ್ಟರ್ಸ್ ಯೂರಿ ನಿಕೋಲಾಯ್ ಅಂತಿಕೊಂಡಂತಕ್ಕಂತಹ ಡಾಕ್ಟರ್ ಬರೀತಾರೆ ತಮ್ಮ ಫಾಸ್ಟಿಂಗ್ ಅಂತ ಅನ್ನೋ ಪುಸ್ತಕದಲ್ಲಿ. ಅವರು ಅಲರ್ಜಿಗೆ ಬಹಳ ಮಹತ್ವಪೂರ್ಣವಾದ ಔಷಧಿ ಉಪವಾಸ ಅಂತ ಹೇಳ್ತಾರೆ. ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಇನ್ ರಷ್ಯನ್ ಪಾಸಿಟಿವ್ ರಿಸಲ್ಟ್ ಹ್ಯಾವ್ ಬೀನ್ ಅಬ್ಟೇನ್ by controlled fasting. In Russia, positive result have been obtained by controlling fasting in treatment of metabolic disorders. ಶರೀರದ ಮೆಟಾಬಾಲಿಕ್ ಡಿಸಾರ್ಡರ್ಸ್ನಲ್ಲಿ ಫಾಸ್ಟಿಂಗ್ ಟ್ರೀಟ್ಮೆಂಟ್ ಅಂತ ಏನಿದೆ, ಉಪವಾಸ ಇಷ್ಟು ತಾಸು ಉಪವಾಸ ಇರಬೇಕು, ಇಷ್ಟು ತಾಸು ಉಪವಾಸ ಇರಬೇಕು ಅಂತೇಳಿ ಅದರಲ್ಲಿ ಪಾಸಿಟಿವ್ ರಿಸಲ್ಟ್ ನಮ್ಗೆ ಬಂದಿದೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ ಡಾಕ್ಟರ್. ಇನ್ ಪರ್ಟಿಕ್ಯುಲರ್ ದ ಫ್ಯಾಟಿ ಮೆಟಾಬಾಲಿಸಮ್ಸ್, ಇವತ್ತಿಂದ ಯಾವುದು ನಮಗೆ ಹೆಚ್ಚಿನ ಫ್ಯಾಟಿನ ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿದೆ. ಈ ಫ್ಯಾಟ್ ನರ್ವ್ ಸಿಸ್ಟಮನ್ನು ಕೆಡಿಸಿ ಹಾರ್ಟ್ ಅಟ್ಯಾಕ್ ಕಾರಣ ಆಗ್ತದೆ. ಈ ಫ್ಯಾಟ್ ಲಿವರನ್ನು ಕೆಡಿಸ್ತದೆ,
ಈ ಫ್ಯಾಟ್ ನಮ್ಮ ಅವಯವಗಳನ್ನು ಹೆಚ್ಚಿಗೆ ಡ್ಯಾಮೇಜ್ ಮಾಡ್ತದೆ. ಈ ಫ್ಯಾಟ್ ಸಂಬಂಧಿ ಆದಂಥ ಯಾವುದೇ ನಮ್ಮ ದೇಹಕ್ಕೆ ಅನಾನುಕೂಲ ಆಗಬಾರ್ದು ಅಂತ ತಿಳ್ಕೊಂಡಂತಂದರೆ ಅವ್ರು ಹೇಳ್ತಾರೆ, ಇನ್ ಪರ್ಟಿಕ್ಯುಲರ್ ದ ಫ್ಯಾಟಿ ಮೆಟಾಬಲಿಸಮ್ಸ್, ಮೆನಿ ಕಾರ್ಡಿಯೋ ವ್ಯಾಸ್ಕ್ಯುಲರ್ಸ್, skin and some allergic disorders such as bronchitis, asthma, eczema, ಆನಂತರ ಬ್ಲಾಕೇಜ್ ಇತ್ಯಾದಿಗಳ ಸಂದರ್ಭದಲ್ಲಿ ಏಕಾದಶಿ ಉಪವಾಸ ಶ್ರೇಷ್ಠ ಔಷಧಿ. ಪರಮಾತ್ಮ ಅನುಗ್ರಹ ಅದು ಮಹತ್ವಪೂರ್ಣವಾಗಿರ್ತಕ್ಕಂಥ ಮೊಟ್ಟ ಮೊದಲನೇ ಏಕಾದಶಿಯ ಲಾಭ. ಇನ್ನು ಶಾರೀರಿಕ ಲಾಭವೂ ಕೂಡ ಇದೆ. ಅಲರ್ಜಿಯಿಂದ ನಮ್ಮ ಶರೀರದಲ್ಲಿ ಅನೇಕ ರೋಗಗಳು ಸೇರಿಕೊಳ್ತವೆ. ಆದ್ದರಿಂದಾಗಿ ನಾವು ಈ ಅಲರ್ಜಿಯಿಂದ ದೂರ ಇರಬೇಕಾಗಿದ್ದರೆ, ಈ ರೋಗಗಳಿಂದ ದೂರ ಇರಬೇಕು ಅಂತ ಆರೋಗ್ಯವಂತರಿರಬೇಕಾಗಿದ್ದರೆ ನಾವು ಏಕಾದಶಿ ಆಹಾರದಿಂದ ದೂರ ಇರಬೇಕು. ನಮ್ಮ ಸ್ವಾಮಿಗಳು ನೋಡಿ, ಇವತ್ತು ಆಷಾಢ ಏಕಾದಶಿ, ನಿನ್ನೆಯವರೆಗೂ ಸೀನಿಯರ್ ಸಿಟಿಜನ್ ಇತ್ಯಾದಿಗಳಿಗೋಸ್ಕರ ನವಮಿ ದಶಮಿ ದಿನ ನಿನ್ನೆಯವರೆಗೂ 15,000 ಜನರಿಗೆ ಮುದ್ರೆಯನ್ನು ಕೊಟ್ಟಿದ್ದಾರೆ. ಇವತ್ತು 25,000 ಜನ ಬೆಳಿಗ್ಗೆ ಸೇರಿದ್ದಾರೆ. ಅಂದರೆ ಅಷ್ಟು ಜನ ಬುಕ್ ಮಾಡಿದ್ದಾರೆ. ಏಕಾದಶಿ ಉಪವಾಸ ಮಾಡಿ 25,000 ಜನರಿಗೆ ಮುದ್ರೆ ಕೊಡ್ತಾರೆ. ಹೆಣ್ಣು ಮಕ್ಕಳಿಗೆ 2 ಸಲ, ಗಂಡಸರಿಗೆ 5 ಸಲ. 25,000ದಲ್ಲಿ 12,000 ಗಂಡಸರನ್ನು ಹೆಣ್ಮಕ್ಳನ್ನು ಹಿಡಿಯೋಣ. 24,000 ಸಲ. ಹೀಗೆ ಗಂಡಸರಿಗೆ 5, 12 ಇಲ್ಲ 60,000 ಸಲ. ಹೀಗೆ ಮಾಡಿ ನೋಡೋಣ. ಹೀಗೆ 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 100 ಆಗೋದ್ರೊಳಗಾಗಿ ನಿಮ್ಮ ಭುಜ ಹಿಡಿದು ಹೋಗ್ತದೆ. 100 ಅಲ್ಲ, 50 ಆಗೋದ್ರೊಳಗಾಗಿ. ಅವರು 1,00,000 ಸಲ ಏಕಾದಶಿ ಉಪವಾಸ ಮಾಡಿ ಮುದ್ರೆ ಕೊಡ್ತಾರೆ ನಮ್ಮ ಸ್ವಾಮಿಗಳು. ಎಂಥ ಆ ಶರೀರಕ್ಕೆ ಶಕ್ತಿ ಬರಬೇಕು ಅನ್ನೋದನ್ನು ನಾವು ತಪ್ಪದೇ ಕಲ್ಪನೆ ಮಾಡಬೇಕು. ಇನ್ನೊಬ್ಬ ರಷ್ಯನ್ ಡಾಕ್ಟರ್ ಎ ಬುಕ್ಲೇವ್ ಅಂತಕ್ಕಂಥ ಡಾಕ್ಟರ್ಸ್ ತಮ್ಮ ಸ್ಟಮಕ್ ಅಂತ ಅನ್ನೋ ಪುಸ್ತಕದಲ್ಲಿ ಬರೀತಾರೆ, ಸ್ಟಮಕ್ ಮತ್ತು ಅಬ್ಡಾಮಿನಲ್ ಅಲ್ಸರ್ಸ್ ಅಂತ ಏನಿವೆ, ಅಲ್ಲಿ ಹುಣ್ಣು ಏನಾಗ್ತವೆ, ಆ ಹುಣ್ಣುಗಳ ಟ್ರೀಟ್ಮೆಂಟಿಗೆ ಉಪವಾಸವೇ ಶ್ರೇಷ್ಠವಾದ ಔಷಧಿ ಅಂತ ತಿಳ್ಕೊಂಡು ಅಂತ ಹೇಳಿ ಅವ್ರು ಹೇಳ್ತಾರೆ. ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ, Patrice Lumumba University Clinic of Skin Disease ಲುಮಂಬಾ ಯೂನಿವರ್ಸಿಟಿ, ಆಫ್ರಿಕಾ ಯೂನಿವರ್ಸಿಟಿ, ಅವ್ರು ಹೇಳ್ತಾರೆ ಸಿರೋಸಿಸ್, ಹಾರ್ಪಸ್ ಅಂದರೆ ಸರ್ಪ ಹುಣ್ಣು, ಸಿರೋಸಿಸ್, ಸಿಂಪ್ಲೆಕ್ಸ್, ಎಕ್ಸಿಮಾ, ಇವೆಲ್ಲ ಚರ್ಮದ ಬಹಳ ತ್ರಾಸದಾಯಕವಾದಂಥ ರೋಗಗಳು. ಇವುಗಳ ಚಿಕಿತ್ಸೆಗಾಗಿ
ಫಾಸ್ಟಿಂಗ್ ಟ್ರೀಟ್ಮೆಂಟ್ನಿಂದ ಭಾಳ ಬೇಗನೆ ಆ ರೋಗವನ್ನು ಗುಣ ಮಾಡಿರ್ತಕ್ಕಂಥ ಶ್ರೇಯಸ್ಸು ನಮಗಿದೆ ಅಂತ ತಿಳ್ಕೊಂಡು ಅಂತ ಹೇಳಿ ಈ ಬುಕ್ಲೇವ್ ಅಂತಿಕೊಂಡಿರ್ತಕ್ಕಂತಹ ಡಾಕ್ಟರ್ಸ್ ಈ ಮಾತನ್ನು ಹೇಳ್ತಾರೆ ಮತ್ತು ಆಫ್ರಿಕನ್ ಡಾಕ್ಟರ್ಸ್ ಹೇಳ್ತಾರೆ. ಆಚಾರ್ಯ ನಿಮಗೆ ಅವ್ರು ಬಂದು ಹೇಳಿದ್ರೆ ಏನು ಅಂತ ನೀವು ಕೇಳಬಹುದು. ಇಲ್ಲ, 1972 ಜುಲೈ ನಮ್ಮ ಭವಾನ್ಸ್ ಜರ್ನಲ್ ಅಂತನ್ನೋ ಪತ್ರಿಕೆ ಹೊರಡುತ್ತದೆ. ಭಾರತೀಯ ವಿದ್ಯಾಭವನ ಮುಂಬೈಯಲ್ಲಿ ಭವಾನ್ಸ್ ಕಾಲೇಜಿನ ಮತ್ತು ಭವಾನ್ಸ್ ಸಾಂಸ್ಕೃತಿಕ ಸಂಘಟನೆಯಿಂದ ಹೊರಟು ಭವಾನ್ಸ್ ಅಂತಿಕೊಂಡಂತೇಳಿ ಹೊರಡುತ್ತದೆ. ಭವಾನ್ಸ್ ಜರ್ನಲ್ ಅಂತಿಕೊಂಡಂತೇಳಿ ಆ ಮಾಸಿಕದ ಹೆಸರು. ಅದರ ಹೆಚ್ಚಿನ ಮಾಸಿಕದ ಸಂಗ್ರಹ ನನ್ನ ಹತ್ರ ಇದೆ. ಅದರಲ್ಲಿ ಜುಲೈ 1972 ಮ್ಯಾಗಝಿನ್ದಲ್ಲಿ ಈ ಮಾತು ಭಾಳ ಸ್ಪಷ್ಟವಾಗಿ ಬಂದಿದೆ. ರಷ್ಯನ್ ಡಾಕ್ಟರ್ಸ್ ಹೇಳ್ತಾರೆ, ಯೂರಿ ನಿಕಾಲೋವ್ ಅಂತಿಕೊಂಡಂತ ಅನ್ನೋದು ಫಾಸ್ಟ್ ಆ್ಯಂಡ್ ಎಂಜಾಯ್ ಅಂತಕ್ಕಂಥ ತಮ್ಮ ಒಂದು ಎಸ್ಸೆ, ಆ ಎಸ್ಸೆಯಲ್ಲಿ ಅವರು ಬರೀತಾರೆ, ದೇರ್ ಆರ್ ಬಯೋಲಾಜಿಕಲ್ ಮೆಕ್ಯಾನಿಸಮ್ಸ್ ಆಫ್ ಫಾಸ್ಟಿಂಗ್ ಮೆಥಡ್ಸ್. Number 1, a state of rest for the nervous system and brain, the so-called protective inhibitions. ಎಲ್ಲರಿಗೂ ವಿಶ್ರಾಂತಿ ಬೇಕಲ್ಲ. ಮೋಟರ್ ಮಷೀನ್ ಹೀಟ್ ಆದ ಕ್ಷಣಕ್ಕೇನೆ ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸಿ ನೀರು ಹಾಕಿ ಅದು ರೆಸ್ಟ್ ಕೊಡಬೇಕಾಗ್ತದೆ. ಯಾವುದೇ ಮಷೀನಿಗೂ ಮಧ್ಯದಲ್ಲಿ ರೆಸ್ಟ್ ಕೊಡಬೇಕಾಗ್ತದೆ. ನಮ್ಮ ನರ್ವ್ ಸಿಸ್ಟಮ್ ಮತ್ತು ನಮ್ಮ ಡೈಜೆಷನ್ ಸಿಸ್ಟಮಿಗೆ ರೆಸ್ಟ್ ಬೇಡವೆ? ಉಪವಾಸದಿಂದ ರೆಸ್ಟ್ ಸಿಗ್ತದೆ. ಅಷ್ಟೇ ಇಲ್ಲ, ಬ್ರೇನಿಗೆ ರೆಸ್ಟ್ ಸಿಗ್ತದೆ ಅಂತಿಕೊಳ್ಳುವಂಥದ್ದು. ದ ಎವಾಕೇಶನ್ ಆಫ್ ಟಾಕ್ಸಿನ್ಸ್ ಆ್ಯಂಡ್ ಕ್ಲೀನಿಂಗ್ಸ್ ಆಫ್ ಆರ್ಗನಿಸಮ್ಸ್, ಶರೀರದಿಂದ ಎಲ್ಲ ಥರದ ವಿಷವನ್ನು ಹೊರಗೆ ಹಾಕಲಿಕ್ಕೆ, ನಮ್ಮ ಎಲ್ಲ ಇಂದ್ರಿಯಗಳನ್ನು ಆರ್ಗನ್ಸ್ಗಳನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಏಕಾದಶಿ ಉಪವಾಸ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಎ ಶಾರ್ಪ್ ಜನರಲ್ ಇನ್ಹ್ಯಾಬಿಟೇಷನ್ ವಿಚ್ ಆಕ್ಟ್ಸ್ ದ ಸ್ಟಿಮ್ಯುಲಸ್ ಆಫ್ ಸಬ್ಸಿಕ್ವೆಂಟ್ ರಿಹಾಬಿಲೇಷನ್ಸ್. ನಮ್ಮ ಎಷ್ಟೋ ಊತಕಗಳಲ್ಲಿ ಸ್ಟಿಮ್ಯುಲೈಸೇಷನ್ ಅಂತಿಕೊಂಡಂತ ಹೇಳ್ತಾರೆ. ಆ ಕೆಲಸ ಸರಿಯಾದ ರೀತಿಯಲ್ಲಿ ನಡೆಯಬೇಕು ಅಂತಾಗಿದ್ದರೆ ಏಕಾದಶಿ ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಇಂಟೆನ್ಸಿವ್ ರೀಜನರೇಷನ್ ಆಫ್ ದ ಟಿಶ್ಯೂಸ್, ನಮ್ಮ ಶರೀರದ ಟಿಶ್ಯೂಸ್ಗಳು ಮತ್ತೆ ಪುನಃ ಹೊಸ ಶಕ್ತಿಯಿಂದ ಹೊಸ ರೀತಿಯಿಂದ ತಮ್ಮ ಕಾರ್ಯ ಮಾಡಬೇಕಾಗಿದ್ದರೆ ಏಕಾದಶಿ ಉಪವಾಸ ಮಾಡಬೇಕು. Number 5, a state of stress, all system of organization. ಮನುಷ್ಯನಿಗೆ ಸ್ಟ್ರೆಸ್ ಯಾವಾಗ ಬರ್ತದೆ? ಶರೀರದಲ್ಲಿರ್ತಕ್ಕಂಥ ಎಲ್ಲ ಸಿಸ್ಟಮ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ವಿಕೃತಿ ಬಂದಾಗ ಮನುಷ್ಯ ಒಂದು ಮಾನಸಿಕವಾದಂಥ ಒಂದು ಪರಿಸ್ಥಿತಿಗೆ ಮುಟ್ತಾನಲ್ಲ, ಏನು ಮಾಡ್ಲಿಕ್ಕೂ ಮನಸ್ಸಾಗೋದಿಲ್ಲ, ಶಕ್ತಿ ಉಳಿಯೋದಿಲ್ಲ ಶರೀರದಲ್ಲಿ. ಇವತ್ತಿನ ಅದಕ್ಕೂ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಸಾವಿರಾರು ರೂಪಾಯಿ ಕೊಟ್ಟು ಜನರು ಆ ಕ್ಲಾಸಿಗೆ ಸೇರ್ಕೊಳ್ತಾರೆ. ಬೇಡ, ಏಕಾದಶಿ ಉಪವಾಸ ಮಾಡಿ ಸಾಕು. ಇನ್ ದ ಎಂಡೋಕ್ರೈನ್ ಸಿಸ್ಟಮ್, ನಮ್ಮ ಶರೀರದಲ್ಲಿ ನಿರ್ನಾಳ ಗ್ರಂಥಿಗಳಿವೆ. ಎಂಡೋಕ್ರೈನ್ ಸಿಸ್ಟಮ್ ಅಂತ ಅದಕ್ಕೆ ಇವತ್ತಿನ ಸೈನ್ಸ್ನಲ್ಲಿ ಕರೀತಾರೆ. ಆ ಸಿಸ್ಟಮ್ಸ್ಗಳು, ಅದಕ್ಕೆ ಎಂಡೋಕ್ರೈನ್ ಗ್ಲೈಂಡ್ ಅಂತ ಕರೀತಾರೆ, ಪಿಟ್ಯೂಟರಿ, ಎಡ್ರಿನಲ್ ಇತ್ಯಾದಿಗಳು. ಅವುಗಳು ಸಂಪೂರ್ಣ ಶರೀರದ ನರ್ವ್ ಸಿಸ್ಟಮನ್ನು ಕಂಟ್ರೋಲ್ ಮಾಡ್ತವೆ.
ಆ ಕಂಟ್ರೋಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅದು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಆಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ದ ಎಂಡೋಕ್ರೈನ್ ಕ್ಲಿನಿಕಲ್ ಸಿಸ್ಟಮ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ವಿಚ್ ಸ್ಟಿಮ್ಯುಲೇಟ್ಸ್ ದೆಮ್ ಫಂಕ್ಷನ್ ಮೋರ್ ಎಫಿಷಿಯನ್ಸಿ ಮೋರ್ ಬ್ರಿಸ್ಕ್ಲಿ. ಏಕಾದಶಿ ಉಪವಾಸದಿಂದ ಇಷ್ಟು ಲಾಭ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಿಮಗೆ ಈ ರೀತಿಯಾದ ವೈಜ್ಞಾನಿಕ ನನ್ನ 10 ದಿವಸದೊಳಗೂ ನಾನು ಕೊಡುವಷ್ಟು ಸಂಗ್ರಹ ನನ್ನ ಹತ್ರ ಇದೆ. ಎಷ್ಟು ಲಾಭ ಇದೆ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಉಪವಾಸದಿಂದ. ಇನ್ನು ಇದರಿಂದ ಆಗತಕ್ಕಂತಹ ಮಾನಸಿಕ ಲಾಭ, ಏಕಾದಶಿ ದಿವಸ ಮಾಡುವ ಪ್ರಾರ್ಥನೆ, ಜಪ, ಜಾಗರದ ಲಾಭಗಳು ಇವುಗಳೆಲ್ಲವೂ ಕೂಡ ಕೇವಲ ಅಂಧವಿಶ್ವಾಸ ಅಲ್ಲ, ಸೂಪರ್ಸ್ಟಿಷನ್ ಅಲ್ಲ, ನಮ್ಮ ಶಾಸ್ತ್ರ ಸಂಪೂರ್ಣ ಸೈಂಟಿಫಿಕ್ ಆಗಿದೆ. ಹಾಗಾದರೆ ಸೈಕಾಲಜಿಕಲ್ ಲಾಭ ಏನಿದೆ, ಮತ್ತೆ ಬೇರೆ ಅನುಕೂಲತೆಗಳೇನಿವೆ, ಇವುಗಳನ್ನು ನಾಳಿನ ದಿವಸದ ಪ್ರವಚನದಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈಗಾಗಲೇ 1 ಗಂಟೆ ಮೀರಿ ಹೋಗಿದೆ. ಆದ್ದರಿಂದಾಗಿ ಏಕಾದಶಿ ಅತ್ಯಂತ ಅನಿವಾರ್ಯವಾಗಿ ಮಾಡಲೇಬೇಕು ಪ್ರತಿಯೊಬ್ಬರೂ. ಇದನ್ನು ದಾಸರು ತಮ್ಮ ದಾಸ ಸಾಹಿತ್ಯದಲ್ಲೂ ಕೂಡ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನು ನನ್ನ ಶ್ರೀಮತಿಯ ಪ್ರವಚನದಲ್ಲಿ ನೀವು ಕೇಳಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿ. ದೇವರ ಅನುಗ್ರಹದಿಂದ ಸ್ವಾಧ್ಯಾಯ ಪ್ರವಚನ ನಾನು ನನ್ನ ಶ್ರೀಮತಿ ನಮ್ಮ ಆನಂದ್ ವಿಹಾರ ವಿದ್ಯಾಲಯ ಯೂಟ್ಯೂಬ್ನಲ್ಲಿ ಪ್ರತಿ ದಿವಸವೂ ಕೂಡ ನಮ್ಮ ಸನಾತನ ಧರ್ಮದ ವಿಶೇಷತೆಗಳಿಗೋಸ್ಕರ ನಮಗೆ ತಿಳಿದ 4 ವಿಚಾರಗಳನ್ನು ನಮ್ಮ ಸಮಾಜಕ್ಕೆ ತಿಳಿಸ್ತಾ ಇದ್ದೇವೆ. ಸಾವಿರಾರು ಜನ ಇದರ ದಿನಾಲು ಲಾಭ ಪಡೀತಾ ಇದ್ದಾರೆ. ಆದ್ದರಿಂದ ಈ ಒಂದು ಪ್ರವಚನದಿಂದ ಉಪವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಪರಮಾತ್ಮ ಸಂತುಷ್ಟನಾದರೆ ಏನು ಸಿಕ್ಕೋದಿಲ್ಲ ಹೇಳಿ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷ ನಾಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಂ.